ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ಇಂಡಿಯನ್ ಜೋಗ್ರಫಿಯಲ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅದರಲ್ಲಿ ನದರ್ನ್ ಮೌಂಟೇನ್ಸನ್ನು ನೋಡಿದ್ವಿ. ಇವತ್ತು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾದು ಪಾರ್ಟ್ 2 ನೋಡೋಣ. ಈ ಪಾರ್ಟ್ 2 ಅಲ್ಲಿ ನಾವು ಏನು ಕವರ್ ಮಾಡೋಣ ಅಂತಂದರೆ, ಒಂದು ನದರ್ನ್ ಪ್ಲೇನ್ಸ್, ಆಮೇಲೆ ಇನ್ನೊಂದು ಪೆನಿನ್ಸುಲರ್ ಪ್ಲೇಟ್ಯೂ. ಈ ಪಾರ್ಟ್ 2 ಅಲ್ಲಿ ನಾವು ಇವರನ್ನು ಕವರ್ ಮಾಡೋಣ. ಸೊ ಪಾರ್ಟ್ 1ನಲ್ಲಿ ಏನೇನು ಕಲ್ತೀವಲ್ಲ ಅದನ್ನು ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಳೋಣ. ಪಾರ್ಟ್ 1ನಲ್ಲಿ ನಾವು ಏನೇನು ಕಲ್ತೀವಿಪ್ಪ ಅಂತಂದರೆ, ಫಸ್ಟು ಇಂಡಿಯಾಸ್ ಲೊಕೇಶನ್ ಆನ್ ವರ್ಲ್ಡ್ ಮ್ಯಾಪ್. ಇಂಡಿಯಾಸ್ ಲೊಕೇಶನ್ ಆಫ್ ವರ್ಲ್ಡ್ ಮ್ಯಾಪಲ್ಲಿ ಏನೇನು ನೋಡಿದ್ವಿ ಅಂತಂತಂದರೆ, ಇಕ್ವೇಟರು, ಅದರಲ್ಲಿ ನಮ್ಮ ಇಂಡಿಯಾಸ್ ಲೊಕೇಶನ್ ಇಲ್ಲಿದೆ. ಇದು ನದರ್ನ್ ಹೆಮಿಸ್ಫಿಯರು, ಸದರ್ನ್ ಹೆಮಿಸ್ಫಿಯರು, ಈ 0 ಡಿಗ್ರಿ ಲಾಂಗಿಟ್ಯೂಡು. ನಮ್ಮ ಇಂಡಿಯಾ ಏನಪ್ಪ ಅಂತಂದರೆ ನಾರ್ತ್ ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಲೊಕೇಟೆಡ್ ಇದೆ ಅಂತ ನೋಡಿದ್ವಿ. ಇದಕ್ಕೆ ನಾರ್ತ್ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ಇದಕ್ಕೆ ಸೌತ್ ವೆಸ್ಟರ್ನ್ ಹೆಮಿಸ್ಫಿಯರು, ಆಮೇಲೆ ಸೌತ್ ಈಸ್ಟರ್ನ್ ಹೆಮಿಸ್ಫಿಯರು. ಇಲ್ಲಿ ನಮ್ಮ ಇಂಡಿಯಾ ಲೊಕೇಟೆಡ್ ಇದೆ ಅಂತ ಇದು ಇಂಡಿಯಾಸ್ ಲೊಕೇಶನ್ ಆನ್ ವರ್ಲ್ಡ್ ಮ್ಯಾಪಲ್ಲಿ ನೋಡಿದ್ವಿ. ನೆಕ್ಸ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಈ ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲಿ ಏನು ನೋಡಿದ್ವಿ ಅಂತಂತಂದರೆ, ಒಂದು ಯಾವ್ಯಾವ ಸ್ಟೇಟಲ್ಲಿ ಪಾಸ್ ಆಗುತ್ತೆ ಅಂತ ನೋಡಿದ್ವಿ. ಆ ಸ್ಟೇಟಲ್ಲಿ ಪಾಸ್ ಆಗೋದಕ್ಕೆ ಒಂದು ಟ್ರಿಕ್ಕನ್ನು ನೋಡಿದ್ವಿ. ಏನು ಟ್ರಿಕ್ಕನ್ನು ನೋಡಿದ್ವಿಪ್ಪ ಅಂತಂದರೆ, ರಾಜೀವ್ ಗಾಂಧಿ ಮೇಡ್ ಚೀಫ್ ಜಸ್ಟಿಸ್ ಆಫ್ ಮಿಜೋರಾಂ ಟು ವೇಟ್. ಇದರಲ್ಲಿ ಫಸ್ಟ್ ಲೆಟರ್ಸು 6 ರಾಜಸ್ಥಾನು, ಗುಜರಾತು, MP, ಛತ್ತೀಸ್ಗಢ, ಜಾರ್ಖಂಡು, ಒಡಿಶಾ, ಆಮೇಲೆ ಮಿಜೋರಾಮು, ಆಮೇಲೆ ತ್ರಿಪುರ, ವೆಸ್ಟ್ ಬೆಂಗಾಲ್. ಇದೇನಪ್ಪ ಅಂತಂತಂದರೆ ಟ್ರಿಕ್ ಜೊತೆಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ್ಯಾವ ಸ್ಟೇಟಲ್ಲಿ ಪಾಸ್ ಆಗಿ ಹೋಗುತ್ತಂತ ನೋಡಿದ್ವಿ. ನೆಕ್ಸ್ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಇದು ಯಾವ್ಯಾವ ಸ್ಟೇಟಿಂದ ಪಾಸಾಗಿ ಹೋಗುತ್ತಂತ ಇದನ್ನು ನೋಡಿದ್ವಿ. ಇದೇನಪ್ಪ ಅಂತಂತಂದರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ್ಯಾವ ಸ್ಟೇಟ್ಸಿಂದ ಪಾಸ್ ಆಗುತ್ತಪ್ಪ ಅಂತಂದರೆ, ಒಂದು UP, MP, ಒಡಿಶಾ, ಛತ್ತೀಸ್ಗಢ, ಆಮೇಲೆ ಆಂಧ್ರ ಪ್ರದೇಶ. ಏನಪ್ಪ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಪ್ಪ ಅಂದರೆ ಇವು 5 ಸ್ಟೇಟಲ್ಲಿ ಪಾಸಾಗಿ ಹೋಗುತ್ತಂತ ನೋಡಿದ್ವಿ. ನೆಕ್ಸ್ಟು ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ ನೋಡಿದ್ವಿ. ಎಕ್ಸ್ಟೆನ್ಷನ್ ಆಫ್ ಇಂಡಿಯಾದಲ್ಲಿ ಏನು ನೋಡಿದ್ವಿಪ್ಪ ಅಂತಂದರೆ, ಫ್ರಮ್ ಈಸ್ಟ್ ಸೈಡಲ್ಲಿ ಅರುಣಾಚಲ್ ಪ್ರದೇಶ, ವೆಸ್ಟ್ ಸೈಡಲ್ಲಿ ಗುಜರಾತು, ನಾರ್ತ್ ಸೈಡಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರು, ಸೌತ್ ಸೈಡಲ್ಲಿ ಕನ್ಯಾಕುಮಾರಿ, ಆಮೇಲೆ ಇಂದಿರಾ ಪಾಯಿಂಟು, ಇಲ್ಲಿ ಇಂದಿರಾ ಕೋಲು. ಏನಪ್ಪ ಅಂದರೆ ಇದು ಈಸ್ಟ್ ನಾರ್ತ್ ಟು ಸೌತು ಮತ್ತು ಈಸ್ಟ್ ಟು ವೆಸ್ಟು ಏನಪ್ಪ ಅಂತಂದರೆ ಎಕ್ಸ್ಟೆನ್ಷನ್ ನೋಡಿದ್ವಿ. ಅರೌಂಡ್ ಇದು 2900 ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟು. ಇದು ಅರೌಂಡ್ 3000 ಸಮಥಿಂಗ್ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಇದೆ. ಇದನ್ನು ಎಕ್ಸ್ಟೆನ್ಷನ್ ಆಫ್ ಇಂಡಿಯಾದಲ್ಲಿ ನೋಡಿದ್ವಿ. ನೆಕ್ಸ್ಟು ಏನಪ್ಪ ಅಂತಂದರೆ ಇಂಡಿಯಾ ಆ್ಯಂಡ್ ನೇಬರಿಂಗ್ ಕಂಟ್ರೀಸು. ಇಂಡಿಯಾ ಆ್ಯಂಡ್ ನೇಬರಿಂಗ್ ಕಂಟ್ರೀಸು. ಇಂಡಿಯಾ ಆ್ಯಂಡ್ ನೇಬರಿಂಗ್ ಕಂಟ್ರೀಸ್ಗೂ ಇದರಲ್ಲೂ ಒಂದು ಟ್ರಿಕ್ ನೋಡಿದ್ವಿ. ಏನಪ್ಪ ಅಂತಂದರೆ, ಯಾವ್ಯಾವ ನಮ್ಮ ಇಂಡಿಯಾದು ನೇಬರಿಂಗ್ ಕಂಟ್ರೀಸ್ ಅದಾವ ಅಂತಂದು ಏನು ಟ್ರಿಕ್ ನೋಡಿದ್ವಿಪ್ಪ ಅಂತಂದರೆ, ಬಚಪನ್ ಮೇ MB ಅಂತ ನೋಡಿದ್ವಿ. ಏನಪ್ಪ ಅಂತಂದರೆ ಇದು ಬಾಂಗ್ಲಾದೇಶ, ಚೈನಾ, ಪಾಕಿಸ್ತಾನ,
ಆಮೇಲೆ ನೇಪಾಳು, ಮ್ಯಾನ್ಮಾರು, ಅಫ್ಘಾನು, ಇದು ಎಮ್ ಬಿ ಎ ಇದೆಯಲ್ಲ, ಮ್ಯಾನ್ಮಾರು, ಆಮೇಲೆ ಅಫ್ಘಾನು, ಇದು ಭೂತಾನು. ಇದು ಆ್ಯಕ್ಚುಲಿ ಈ ಥರದ್ದು ಏನೂ ಇಲ್ಲ. ಇದು ಬಚ್ಪನ್ ಮೇ MBA ಅಂತ ನಾವು ಟ್ರಿಕ್ ನೋಡಿದ್ವಿ. ಏನಪ್ಪ ಅಂತಂತಂದರೆ ಬಾಂಗ್ಲಾ, ಚೈನಾ, ಪಾಕ್, ನೇಪಾಲ್, ಮ್ಯಾನ್ಮಾರ್, ಅಫ್ಘಾನ್, ಭೂತಾನ್, ಅಫ್ಘಾನು ಇವೇನಪ್ಪ ಅಂತಂದರೆ ಎಲ್ಲ ಕ್ರೋನೋಲಾಜಿಕಲ್ ಆರ್ಡ್ರಲ್ಲಿ ಇದ್ದಾವೆ. ಅಂತಂದರೆ ಹೈಯೆಸ್ಟ್ ಶೇರಿಂಗ್ ಬಾರ್ಡರ್ ಟು ಲೋವೆಸ್ಟ್ ಶೇರಿಂಗ್ ಬಾರ್ಡ್ರು ಯಾವುದು? ಅಫ್ಘಾನು. 106 ಕಿಲೋಮೀಟರ್ ಇದೆ ಇದು. ನೋಡಿ, ಇದರಲ್ಲಿ ಟ್ರಿಕ್ಕಲ್ಲಿ ಬಚ್ಪನ್ ಮತ್ತು MBA ಅಷ್ಟೇ ಇಂಪಾರ್ಟೆಂಟು. MBA ಇದರಲ್ಲಿ ಮೂರು ಅಕ್ಷರ ಏನಪ್ಪ ಅಂತಂದರೆ ಮ್ಯಾನ್ಮಾರು, ಭೂತಾನು, ಆಮೇಲೆ ಅಫ್ಘಾನಿಸ್ತಾನು. ಇವೇನಪ್ಪ ಅಂದರೆ ಟೋಟಲ್ ಕ್ರೋನೋಲಾಜಿಕಲ್ ಆರ್ಡರ್ ಇದೆ. ಹೈಯೆಸ್ಟ್ ಶೇರಿಂಗ್ ಬಾರ್ಡರ್ ಟು ಲೋವೆಸ್ಟ್ ಶೇರಿಂಗ್ ಬಾರ್ಡರು. ನೆಕ್ಸ್ಟ್ ಏನು ನೋಡಿದ್ದೀವಿ ಅಂತಂತಂದರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಆರ್ ಗಾರ್ಡೆಡ್ ಬೈ. ನಮ್ಮ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಯಾರ್ಯಾರು ಗಾರ್ಡ್ ಮಾಡ್ತಾರಪ್ಪ ಅಂತಂದರೆ ಪಾಕಿಸ್ತಾನ್ ಮತ್ತು ಬಾಂಗ್ಲಾ ಬಾರ್ಡರ್ನ BSF ಅನ್ನು ಗಾರ್ಡ್ ಮಾಡುತ್ತೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ನೇಪಾಲ್ ಮತ್ತು ಭೂತಾನ್ ಬಂತಂತಂದರೆ ಸಶಸ್ತ್ರ ಸೀಮಾ ಬಲನ ಗಾರ್ಡ್ ಮಾಡುತ್ತೆ. ಆಮೇಲೆ ಚೈನಾ ಬಂತಂತಂದರೆ ಚೈನಾ ಜೊತೆ ಇಂಟರ್ನ್ಯಾಷನಲ್ ಬಾರ್ಡರ್ ಶೇರ್ ಮಾಡುತ್ತಲ್ಲ, ಅಲ್ಲಿ ಯಾರು ಗಾರ್ಡ್ ಮಾಡ್ತಾರಪ್ಪ ಅಂತಂದರೆ ITBP, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸು. ಆಮೇಲೆ ಮ್ಯಾನ್ಮಾರ್ ಇಂಟರ್ನ್ಯಾಷನಲ್ ಬಾರ್ಡರ್ನ ಆಸಾಮ್ ರೈಫಲ್ಸ್ ಏನಪ್ಪ ಅಂತಂದರೆ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ನ ಗಾರ್ಡ್ ಮಾಡುತ್ತೆ. ಇಷ್ಟು ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಆ್ಯಂಡ್ ಗಾರ್ಡೆಡ್ ಬೈ ಯಾರ್ಯಾರು ಅಂತ ನೋಡಿದ್ವಿ. ಲಾಸ್ಟಿಗೆ ಏನು ನೋಡಿದ್ವಿ ಅಂತಂತಂದರೆ ಫಿಸಿಯೋಗ್ರಫಿಕ್ ಡಿವಿಷನ್ ಆಫ್ ಇಂಡಿಯಾ. ಈ ಫಿಸಿಯೋಗ್ರಫಿಕ್ ಡಿವಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಈ ಫಿಸಿಯೋಗ್ರಫಿಕ್ ಡಿವಿಷನ್ ಆಫ್ ಇಂಡಿಯಾದಲ್ಲಿ ಏನೇನು ಬರುತ್ತಪ್ಪ ಅಂದರೆ ಒಂದು ನದರ್ನ್ ಮೌಂಟೇನ್ಸು, ಆಮೇಲೆ ನದರ್ನ್ ಪ್ಲೇನ್ಸು, ಪೆನಿನ್ಸುಲರ್ ಪ್ಲೇಟು ಬರುತ್ತೆ, ಆಮೇಲೆ ಇಂಡಿಯನ್ ಕೋಸ್ಟಲ್ ಏರಿಯಾಸು, ಆಮೇಲೆ ಏನಪ್ಪ ಅಂದರೆ ಡೆಸರ್ಟ್ ಏರಿಯಾಸು. ಇದರಲ್ಲಿ ಪಾರ್ಟ್ 1ನಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ ಇದನ್ನು ನದರ್ನ್ ಮೌಂಟೇನ್ಸ್ನು ಟೋಟಲ್ ಡಿಟೇಲ್ಡಾಗಿ ಕವರ್ ಮಾಡಿದ್ವಿ. ಈ ನದರ್ನ್ ಮೌಂಟೇನ್ಸ್ನ ಮತ್ತೆ ಡಿವಿಷನಲ್ಲಿ ಕಲ್ತ್ವಿ. ಏನಪ್ಪ ಅಂತಂದರೆ ಟ್ರಾನ್ಸ್ ಹಿಮಾಲಯಾಸು, ಇಂಡಿಯನ್ ಹಿಮಾಲಯಾಸು, ಆಮೇಲೆ ಪೂರ್ವಾಂಚಲ್ ಹಿಲ್ಸು. ಈ ಟ್ರಾನ್ಸ್ ಹಿಮಾಲಯದಲ್ಲಿ ಏನು ನೋಡಿದ್ವಿಪ್ಪ ಅಂತಂದರೆ ಲದಾಖ್ ರೇಂಜು, ಜಾಸ್ಕರ್ ರೇಂಜು, ಕಾರಾಕೋರಂ ರೇಂಜು, ಕೈಲಾಶ್ ರೇಂಜು ಇದನ್ನು ನೋಡಿದ್ವಿ. ಇಂಡಿಯನ್ ಹಿಮಾಲಯಸ್ ಬಂತಪ್ಪ ಅಂತಂತಂದರೆ ಇಂಡಿಯನ್ ಹಿಮಾಲಯಸ್ನ ಏನಪ್ಪ ಅಂತಂತಂದರೆ ಮತ್ತು ಗ್ರೇಟರ್ ಹಿಮಾಲಯಾಸು, ಲೆಸ್ಸರ್ ಹಿಮಾಲಯಾಸು ಮತ್ತು ಸಿವಾಲಿಕ್ಸು. ಇದೇನಪ್ಪ ಅಂತಂತಂದರೆ ಲ್ಯಾಟಿಟ್ಯೂಡಿನಲ್ ಡಿವಿಷನು. ಹಾಗೆ ಲಾಂಗಿಟ್ಯೂಡಿನಲ್ ಡಿವಿಷನು ನೋಡಿದ್ವಿ ಇಂಡಿಯನ್ ಹಿಮಾಲಯಸ್ ಒಳಗಡೆ. ಲಾಂಗಿಟ್ಯೂಡಿನಲ್ ಡಿವಿಷನ್ ಒಳಗೆ ಏನು ನೋಡಿದ್ವಿ ಅಂತಂತಂದರೆ ನೇಪಾಲ್ ಡಿವಿಷನು, ಕುಮಾವು ಡಿವಿಷನು, ಆಮೇಲೆ ಆಸಾಮ್ ಡಿವಿಷನು ಇವನು ನೋಡಿದ್ವಿ. ಇಷ್ಟು ನದರ್ನ್ ಮೌಂಟೇನ್ಸ್ ಒಳಗಡೆ. ಆಮೇಲೆ ಪೂರ್ವಾಂಚಲ್ ಹಿಲ್ಸ್ ಬಂತಂತಂದರೆ ಇದರಲ್ಲಿ ಪೂರ್ವಾಂಚಲ್ ಹಿಲ್ಸ್ ಬಂತಂತಂದರೆ ಮೇಘಾಲಯದಲ್ಲಿ ಗಾರೋ, ಖಾಸಿ, ಜಯಂತ ಹಿಲ್ಸನ್ನು ನೋಡಿದ್ವಿ. ಆಮೇಲೆ ಅರುಣಾಚಲ್ ಪ್ರದೇಶಲ್ಲಿ ಏನು ನೋಡಿದ್ವಿ ಅಂತಂತಂದರೆ ಡಾಫ್ಲಾ, ಮಿರ್ರಿ, ಅಬೋರ್, ಮಿಸ್ಮಿಯನ್ ನೋಡಿದ್ವಿ. ಆಮೇಲೆ ನಾರ್ತ್ ಟು ಸೌತ್ ಮೌಂಟೇನ್ಸನ್ನು ನೋಡುವಾಗ
ಪಟ್ಕೈಬಾಮ್, ನಾಗಾ, ಮನಿ, ಮಿಜೋ ಇವನು ಏನಪ್ಪ ಅಂತಂದರೆ ಪೂರ್ವಾಂಚಲ್ ಹಿಲ್ಸಲ್ಲಿ ನೋಡಿದ್ವಿ. ಆಮೇಲೆ ಇದರಲ್ಲಿ ಏನು ಒಂದು ಮಿಸ್ಸಿಂಗಪ್ಪ ಅಂತಂದರೆ ಪಂಜಾಬ್ ಡಿವಿಷನ್ ಒಂದು ನೋಡಿದ್ವಿ. ಆಮೇಲೆ ಈ ಥರ ಕ್ರೋನೋಲಾಜಿಕಲ್ ಆರ್ಡ್ರು ಮತ್ತು ಲಾರ್ಜೆಸ್ಟು ಲೋವೆಸ್ಟು ಯಾವುದೇ ರೀತಿ ಅಂತ ನೋಡಿದ್ವಿ, ಡೀಟೇಲಾಗಿ ನೋಡಿದ್ವಿ. ಇವತ್ತೇನು ಮಾಡೋಣ ಅಂತಂದರೆ ಪಾರ್ಟ್ 2 ಅಲ್ಲಿ ಇದು ನದರ್ನ್ ಮೌಂಟೇನ್ಸು ಪಾರ್ಟ್ 1 ಅಲ್ಲಿ ಕವರ್ ಆಗಿದೆ. ಇವತ್ತು ಪಾರ್ಟ್ 2 ಅಲ್ಲಿ ಏನು ಮಾಡೋಣ ಅಂದರೆ ನದರ್ನ್ ಪ್ಲೇನ್ಸ್ ಮತ್ತು ಪೆನಿನ್ಸುಲರ್ ಪ್ಲೇಟ್ಯೂನ ಕವರ್ ಮಾಡೋಣ. ಆಮೇಲೆ ಇದೊಂದು ಇಂಡಿಯನ್ ಐಲ್ಯಾಂಡ್ಸು ಮತ್ತು ಇದೊಂದು ಗ್ರೇಟ್ ಇಂಡಿಯನ್ ಡೆಸರ್ಟ್ ಏನು ಮಾಡೋಣ ಅಂತಂದರೆ ಇನ್ನೊಂದು ಪಾರ್ಟಲ್ಲಿ ಮುಗಿಸ್ಬಿಡೋಣ. ಸೊ ಇವಾಗ ನದರ್ನ್ ಪ್ಲೇನ್ಸಿಗೆ ಹೋಗೋಣ. ನದರ್ನ್ ಪ್ಲೇನ್ಸ್ಪ ಅಂತಂದರೆ ಇದು ಪ್ಲೇನ್ಸಿಗೆ ಡೆಫಿನೇಷನ್ ಏನಪ್ಪ ಅಂದರೆ ಫ್ಲ್ಯಾಟ್ ಆ್ಯಂಡ್ ಲ್ಯಾಂಡ್ಸ್ ವಿತ್ ಮಿನಿಮಮ್ ಎಲಿವೇಷನ್ ಹೈಟ್. ಇದು ಫ್ಲ್ಯಾಟ್ ಆ್ಯಂಡ್ ಲ್ಯಾಂಡ್ ವಿತ್ ಮಿನಿಮಮ್ ಎಲಿವೇಷನ್ ಹೈಟ್ ಅಂತಂತಂದರೆ ಇದು ತಿಳ್ಕೊಬೇಕಂತಂದರೆ ನಾವು 3 ಡಿಫ್ರೆನ್ಸ್ ಗೊತ್ತಾಗಬೇಕು. ಒಂದೇನಪ್ಪ ಅಂತಂದರೆ ಮೌಂಟೇನು, ಪ್ಲೇಟ್ಯೂಸು, ಪ್ಲೇನ್ಸು. ಇವಾಗ ಮೌಂಟೇನ್ಗೆ, ಪ್ಲೇಟ್ಯೂಸ್ಗೆ, ಪ್ಲೇನ್ಸು ಏನು ಡಿಫ್ರೆನ್ಸಪ್ಪ ಅಂತಂದರೆ ಫಸ್ಟು ಅದು ತಿಳ್ಕೊಬೇಕಂತಂದರೆ ಸಿ ಲೆವೆಲ್ ಅಂದರೆ ಏನು ಗೊತ್ತಿರಬೇಕು. ಈ ಸಿ ಲೆವೆಲ್ ಇರುತ್ತಲ್ಲ ಇದು ಟೋಟಲ್ ಪ್ಲೇನಿಗೆ ಸಮ ಇರುತ್ತೆ. ಪ್ಲೇನಿಗೆ ಸಮ ಇರೋದ್ರಿಂದ ಇದಕ್ಕೇನಪ್ಪ ಅಂತಂದರೆ ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಅಂದರೆ ಎಲ್ಲ ಸಿ ಲೆವೆಲ್ನ ಮೀನ್ ತೆಗಿತಾರೆ, ಅದಕ್ಕೆ ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಬೇಕಾದ್ರೆ ನೀವು ಯಾವುದೋ ಒಂದು ಹೈಟನ್ನು ನೋಡ್ಬೇಕಂತಂದರೆ ಇದು ಇಷ್ಟು ಹೈಟಲ್ಲಿದೆ, 350 ಮೀಟರ್ಸ್ ಫ್ರಮ್ ಮೀನ್ ಸಿ ಲೆವೆಲ್ ಅಂತ ನೋಡ್ತೀವಿ. ಹಾಗೆ ಮೀನ್ ಸಿ ಲೆವೆಲ್ ಅಂತ ಇದಕ್ಕೆ ಏನಪ್ಪ ಅಂತಂದರೆ ಟೋಟಲ್ ಏನಪ್ಪ ಅಂದರೆ ಇದು ಈಕ್ವಲ್ ಟು ಲ್ಯಾಂಡ್ ಇರೋದ್ರಿಂದ ಇದರದ್ದೆಲ್ಲ ಟೋಟಲ್ ಸೀದು ಏನಪ್ಪ ಅಂದರೆ ಮೀನ್ ತೆಗಿತಾರೆ, ಅದಕ್ಕೆ ಮೀನ್ ಸಿ ಲೆವೆಲ್ ಅಂತ ಕರೀತಾರೆ. ಈ ಮೀನ್ ಸಿ ಲೆವೆಲ್ಗೆ ಈಕ್ವಲ್ ಇತ್ತಂದರೆ ಅದಕ್ಕೆ ಪ್ಲೇನ್ಸ್ ಅಂತ ಕರಿತೀವಿ. ಅದೇ ಮೀನ್ ಸಿ ಲೆವೆಲ್ದಿಂದ ಹೈಟಲ್ಲಿದ್ದು ಪ್ಲಸ್ ಮೇಲ್ಗಡೆ ಫ್ಲ್ಯಾಟ್ ಇತ್ತಂತಂದರೆ ಅದಕ್ಕೆ ಪ್ಲೇಟ್ಯೂಸ್ ಅಂತ ಕರಿತೀವಿ. ಆಮೇಲೆ ಮೀನ್ ಸಿ ಲೆವೆಲ್ಗಿಂತ ಜಾಸ್ತಿ ಹೈಟ್ ಇದ್ದು ಪ್ಲಸ್ ಎಲಿವೇಷನ್ ಇತ್ತಂತಂದರೆ ಸ್ಲೋಪ್ ಇತ್ತಪ್ಪ ಅಂತಂತಂದರೆ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಮೌಂಟೇನ್ಸ್ ಅಂತ ಕರಿತೀವಿ. ಇಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಿದ್ರೆ ಸಾಕು. ಇವಾಗ ಫ್ಲ್ಯಾಟ್ ಆ್ಯಂಡ್ ಲ್ಯಾಂಡ್ಸ್ ವಿತ್ ಮಿನಿಮಮ್ ಎಲಿವೇಷನ್ ಹೈಟ್ ನೋಡಿ, ಮೀನ್ ಸಿಗಿಂತ ಜಾಸ್ತಿ ಏನು ಹೈಟ್ ಇಲ್ಲ ಇದು ಪ್ಲೇನು. ಅದಕ್ಕೆ ಏನಪ್ಪ ಅಂತಂದರೆ ಮಿನಿಮಮ್ ಇರುತ್ತೆ ಎಲಿವೇಷನು, ಜಾಸ್ತಿ ಎಲಿವೇಷನ್ ಇರಲ್ಲ, ಜಾಸ್ತಿ ಹೈಟ್ ಇರಲ್ಲ, ಅದಕ್ಕೆ ಪ್ಲೇನ್ಸ್ ಅಂತ ಕರಿತೀವಿ. ಇದೇ ಪ್ಲೇನ್ಸ್ ಡೆಫಿನೇಷನು. ಇದು ನೀವು ಡಿಫ್ರೆನ್ಸ್ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಪ್ಲೇನ್ಸ್ ಏನಂತ ಡಿಫೈನ್ ಮಾಡ್ಬೋದು. ನೆಕ್ಸ್ಟು ಇದರಲ್ಲಿ ಪ್ಲೇನ್ಸಲ್ಲಿ ಏನಪ್ಪ ಅಂತಂದರೆ 3 ಮೇಜರ್ ಪ್ಲೇನ್ಸ್ ಬರ್ತವೆ. ಒಂದನೇದೇನು ಇಂಡಸ್ ಪ್ಲೇನು, ಗಾಂಗೆಟಿಕ್ ಪ್ಲೇನು, ಬ್ರಹ್ಮಪುತ್ರ ಪ್ಲೇನ್ಸು. ಇಂಡಸ್ ಪ್ಲೇನ್ಸ್ ಯಾವುದರಿಂದ ಫಾರ್ಮ್ ಆಗುತ್ತೆ? ಇಂಡಸ್ ರಿವರಿಂದ ಫಾರ್ಮ್ ಆಗುತ್ತೆ. ಹಾಗೆ ಗಂಗೆಟಿಕ್ ಪ್ಲೇನು ಗಂಗಾ ರಿವರಿಂದ ಫಾರ್ಮ್ ಆಗುತ್ತೆ. ಆಮೇಲೆ ಬ್ರಹ್ಮಪುತ್ರ ಪ್ಲೇನ್ ಇದೆಯಲ್ಲ ಅದು ಬ್ರಹ್ಮಪುತ್ರ ರಿವರಿಂದ ಫಾರ್ಮ್ ಆಗುತ್ತೆ. ಇವು ಪ್ಲೇನ್ಸ್ನ ನಾವಿನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡೋಣ. ಇವಾಗ ಪ್ಲೇನ್ಸ್ ಆಫ್ ಇಂಡಿಯಾ ಅಂತ ತೊಗೊಂಡ್ರೆ ನಮ್ಮ ಪ್ಲೇನ್ಸ್ನ ಮತ್ತೆ ಡಿವಿಷನ್ ಮಾಡಿದ್ದೀವಿ. ಏನಂತ ಡಿವಿಷನ್ ಮಾಡಿದ್ದೀವಿ? ಇದು ಟೋಟಲ್ ಬೇಸ್ಡ್ ಆನ್ ದಿ ರಿವರ್ಸು. ಏನಪ್ಪ ಅಂದರೆ ಇಂಡಸ್ ರಿವರ್ ಹಿಂಗೆ ಫ್ಲೋ ಆಗೋದ್ರಿಂದ ಇದು ಇಂಡಸ್ ಪ್ಲೇನ್ ಅಂತ ಕರಿತೀವಿ. ಇಲ್ಲಿ ಗಂಗಾ ರಿವರ್ ಹಿಂಗೆ ಫ್ಲೋ ಆಗೋದ್ರಿಂದ ಇದು ಗಂಗಾ ಪ್ಲೇನ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಬ್ರಹ್ಮಪುತ್ರ ಫ್ಲೋ ಆಗೋದ್ರಿಂದ ಇದಕ್ಕೆ ಬ್ರಹ್ಮಪುತ್ರ ಪ್ಲೇನ್ ಅಂತ ಕರಿತೀವಿ. ಇವಾಗ ಇದು ಇಂಡಸ್ ರಿವರ್ ಯಾವ ಪ್ಲೇನ್ ಫಾರ್ಮ್ ಮಾಡುತ್ತಪ್ಪ ಅಂತಂದರೆ ಪಂಜಾಬ್ ಪ್ಲೇನನ್ನು ಫಾರ್ಮ್ ಮಾಡುತ್ತೆ. ಇನ್ನೊಂದು ಪ್ಲೇನ್ ಯಾವ್ದು ಫಾರ್ಮ್ ಮಾಡುತ್ತಪ್ಪ ಅಂತಂತಂದರೆ ರಾಜಸ್ಥಾನ್ ಪ್ಲೇನನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಮೆನ್ಷನ್ ಇಲ್ಲ, ಬಟ್ ಪಂಜಾಬ್ ಪ್ಲೇನ್ ಆ್ಯಂಡ್ ರಾಜಸ್ಥಾನ್ ಪ್ಲೇನ್ ಅಂತ ಕರೀತಾರೆ, ಅಥವಾ ಓನ್ಲಿ ಪಂಜಾಬ್ ಪ್ಲೇನ್ ಅಂತ ಕರೆದ್ರೂ ಓಕೆ. ಇದು ಇಂಡಸ್ ರಿವರ್ ಫಾರ್ಮ್ ಮಾಡೋ ಪ್ಲೇನ್ಸು. ಇನ್ನು ಗಂಗಾ ರಿವರನ್ನು ಏನು ಪ್ಲೇನ್ ಫಾರ್ಮ್ ಮಾಡುತ್ತಲ್ಲ ಇದು 3 ಡಿವಿಷನಾಗಿ ಮಾಡಿದ್ದಾರೆ. ಒಂದೇನಪ್ಪ ಅಂತಂತಂದರೆ ಅಪ್ಪರ್ ಗಂಗಾ ಪ್ಲೇನ್. ಎರಡನೇ ಡಿವಿಷನ್ ಏನಂತಂತಂದರೆ ಮಿಡಲ್ ಗಂಗಾ ಪ್ಲೇನು. ಆಮೇಲೆ 3ನೇ ಡಿವಿಷನ್ ಏನಪ್ಪ ಅಂತಂದರೆ ಲೋವರ್ ಗಂಗಾ ಪ್ಲೇನು. ಇದೇನಪ್ಪ ಅಂದರೆ ಗಂಗೆಟಿಕ್ ಪ್ಲೇನ್ಸು. ಅಪ್ಪರ್ ಗಂಗಾ ಪ್ಲೇನ್, ಮಿಡಲ್ ಗಂಗಾ ಪ್ಲೇನ್, ಲೋವರ್ ಗಂಗಾ ಪ್ಲೇನ್. ಆಮೇಲೆ ಬ್ರಹ್ಮಪುತ್ರ ರಿವರ್ ಏನು ಫಾರ್ಮ್ ಮಾಡುತ್ತಲ್ಲ ಅದಕ್ಕೆ ಬ್ರಹ್ಮಪುತ್ರ ಪ್ಲೇನ್ ಅಂತ ಕರಿತೀವಿ. ಇದು ಪ್ಲೇನ್ಸ್ ಆಫ್ ಇಂಡಿಯಾ. ಪ್ಲೇನ್ಸ್ ಫಾರ್ಮ್ ಬೈ ದಿ ರಿವರ್ಸ್ ಫ್ಲೋಯಿಂಗ್ ಥ್ರೂ ದಿ ರಿವರ್ ಚಾನಲ್ಸ್. ಅವೇನಪ್ಪ ಅಂದರೆ ಪ್ಲೇನ್ಸು. ಆಮೇಲೆ ಈ ಪ್ಲೇನ್ಸ್ ಕಲಿಯುವಾಗ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ಪಾಯಿಂಟ್ ಬರುತ್ತೆ. ಏನಂತಂತಂದರೆ ಅದ್ರ ಕಾಂಪೋನೆಂಟ್ಸ್ ಏನೇನು, ಕಾಂಪೋನೆಂಟ್ಸ್ ಆಫ್ ನದರ್ನ್ ಪ್ಲೇನ್ಸು ಇದು ಇಂಪಾರ್ಟೆಂಟ್. ಆಮೇಲೆ ಕ್ವಶನ್ಸ್ ಫ್ರೇಮ್ ಮಾಡೋದು ಇದ್ರ ಮೇಲೇ ಮಾಡ್ತಾರೆ. ಆಮೇಲೆ ನಮಗೆಲ್ಲ ಕನ್ಫ್ಯೂಷನ್ ಎಲ್ಲಾಗತ್ತಪ್ಪ ಅಂತಂದರೆ ಬಾಬರ್ ಮತ್ತು ತರಾಯಿ.
ಭಾಬರಿಗೆ ಮತ್ತು ತರಾಯಿ ಡಿಫ್ರೆನ್ಸ್ ಏನು ಅಂತ, ಮತ್ತು ಅಲ್ಲೇ ಅವನು ಕ್ವಶನ್ ಫ್ರೇಮ್ ಮಾಡೋದು. ಇವಾಗ ಇವು 5 ಮೇಜರ್ ಕಂಪೋನೆಂಟ್ಸ್ನ ನೋಡೋಣ. ಏನಪ್ಪ ಅಂತಂತಂದರೆ ಮೌಂಟೇನ್ಸು ರಿವರ್ ಒರಿಜಿನೇಟಾಗಿ ಏನಪ್ಪ ಅಂತಂದರೆ ಫ್ಲೋ ಆಗುತ್ತೆ. ಲಾಸ್ಟಿಗೆ ಹೋಗಿ ಏನು ಮಾಡುತ್ತೆ ಅಂತಂದರೆ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಇದಕ್ಕೆ ಡೆಲ್ಟಾ ಅಂತ ಕರಿತೀವಿ. ನೆಕ್ಸ್ಟು ಈ ಮೌಂಟೇನಿಂದ ರಿವರ್ ಏನು ಫ್ಲೋ ಆಗುತ್ತಲ್ಲ, ಫಸ್ಟು ಲ್ಯಾಂಡ್ ಏನು ಫಾರ್ಮ್ ಮಾಡುತ್ತಪ್ಪ ಅಂತಂದರೆ ಈ ರಿವರಿಗೆ ಎಷ್ಟು ಫೋರ್ಸ್ ಇರುತ್ತಪ್ಪ ಅಂತಂದರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಅಥವಾ ರಾಕ್ಸ್ಗಳನ್ನ ಏನಪ್ಪ ಅಂತಂದರೆ ತೊಗೊಂಬರುತ್ತೆ, ಅಂದರೆ ಎರೋಜನ್ ಮಾಡ್ಕೋತ ಬರುತ್ತೆ. ಆ ಎರೋಜನ್ ಮಾಡ್ಕೊಂಡು ಬಂದಿಂದ ಇಲ್ಲಿ ಸೆಟಲ್ ಆಗುತ್ತೆ. ಫಸ್ಟ್ ಪ್ಲೇನ್ಸಲ್ಲಿ ಸೆಟಲ್ ಆಗುತ್ತೆ. ಇವು ದೊಡ್ಡ ದೊಡ್ಡ ರಾಕ್ಸು. ಇದು ದೊಡ್ಡ ದೊಡ್ಡ ರಾಕ್ಸ್ ಸೆಟಲ್ಗೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಈ ದೊಡ್ಡ ದೊಡ್ಡ ರಾಕ್ಸ್ ಸೆಟಲ್ ಆಗಿ ಏನು ಲೇಯರ್ ಫಾರ್ಮ್ ಆಗುತ್ತಲ್ಲ, ಇದಕ್ಕೆ ನಾವೇನಪ್ಪ ಅಂತಂತಂದರೆ ಭಾಬರ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೊಂದು ಕಂಡೀಷನ್ ಏನಾಗುತ್ತೆ ಅಂದರೆ, ಈ ರಿವರು ಇಲ್ಲಿ ಎಲ್ಲ ಬಂಡೆಗಳು ಇರೋದ್ರಿಂದ ಕೆಲವೊಂದು ಸಾರಿ ರಿವರ್ ಕೂಡ ಏನಪ್ಪ ಅಂದರೆ ಡಿಸಪಿಯರ್ ಆಗುತ್ತೆ, ಅಂದರೆ ಫ್ಲೋ ಅಂಡರ್ಗ್ರೌಂಡ್ ಆಗುತ್ತೆ. ಅಂಡರ್ಗ್ರೌಂಡ್ ಅಂತಂದರೆ ಟೋಟಲ್ ಅರ್ತ್ ಒಳಗಿಂದ ಅಂಡರ್ಗ್ರೌಂಡ್ ಫ್ಲೋ ಆಗಲ್ಲ, ಬಟ್ ಏನಪ್ಪ ಅಂದರೆ ಲ್ಯಾಂಡ್ ಮೇಲೆ ಆಗಿರ್ತದೆ, ಎಲ್ಲ ಬೌಡರ್ಸ್ ಇರ್ತವೆ, ಹಾಗೆ ನೀರು ಫ್ಲೋ ಆಗ್ತಿರುತ್ತೆ, ಹಿಂಗೆ ಮಧ್ಯೆ ನೀರು ಫ್ಲೋ ಆಗ್ತಿರುತ್ತೆ. ಅದಕ್ಕೆ ನಮಗೆ ನದಿನೇ ಕಾಣಲ್ಲ. ಆಮೇಲೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಬಂದು ರಿವರ್ ರೀಅಪಿಯರ್ಸ್ ಆಗುತ್ತೆ. ರಿವರ್ ರೀಅಪಿಯರ್ ಆಗೋದ್ರಿಂದ ಏನಪ್ಪ ಅಂದರೆ ಈ ಇಷ್ಟು ಏರಿಯಾ ಏನಾಗುತ್ತೆ ಅಂತಂದರೆ ಇದು ವೆಟ್ಟಾಗಿ ಉಳಿಯುತ್ತೆ. ಅದಕ್ಕೆ ಇಲ್ಲಿ ಏನಪ್ಪ ಅಂತಂದರೆ ಮಾರ್ಷಿ ಏರಿಯಾ ಅಂತ ಕರಿತೀವಿ ನಾವು. ಆಮೇಲೆ ನಾವು ಇಲ್ಲೇನಪ್ಪ ಅಂದರೆ ವೆಜಿಟೇಷನ್ ನೋಡ್ತೀವಿ. ಇದು ತರಾಯಿ. ನೆಕ್ಸ್ಟ್ ಹಾಗೆ ಏನಾಗುತ್ತೆ ಅಂತಂದರೆ ರಿವರ್ ತನ್ನ ಚಾನಲಿಂದ ಫ್ಲೋ ಆಗ್ತಿರುತ್ತೆ. ಆದರೆ ಜಾಸ್ತಿ ಮಳೆ ಅದು ಬಂದಾಗ ಏನಪ್ಪ ಅಂತಂದರೆ ಇತರ ನೀರು ಕೂಡ ಏನಪ್ಪ ಅಂತಂದರೆ ಫ್ಲೋ ಆಗುತ್ತೆ. ಇದು ಏನಪ್ಪ ಅಂದರೆ ತನ್ನ ಚಾನಲ್ ಬಿಟ್ಟು ಹೊರಗಡೆ ಫ್ಲೋ ಆದಾಗ ಇಲ್ಲಿ ಏನು ಮಾಡುತ್ತೆ ಅಂದರೆ ಡೆಪಾಸಿಟ್ನ ಬಿಟ್ಬಿಡುತ್ತೆ ಇದು. ಆಮೇಲೆ ಮತ್ತೆ ನಾರ್ಮಲ್ ಡೇಸ್ ಬಂದಾಗ ತನ್ನ ಚಾನಲ್ನ ಕಂಟಿನ್ಯೂ ಮಾಡುತ್ತೆ. ಆ ಚಾನಲ್ನ ಕಂಟಿನ್ಯೂ ಮಾಡುವಾಗಲೂ ಕೂಡ ಏನಪ್ಪ ಅಂತಂದರೆ ಇಲ್ಲೂ ಡೆಪಾಸಿಟ್ಸ್ ಇದ್ದಾವೆ. ಇದೇನಪ್ಪ ಅಂತಂದರೆ ಹೊರಗಡೆ ಬಂದು ಇದೇನಪ್ಪ ಅಲುವಿಯಮ್ ಡೆಪಾಸಿಟ್ಸ್ ಇರುತ್ತಲ್ಲ, ಅಲುವಿಯಮ್, ಅದಕ್ಕೆ ಅಲುವಿಯಲ್ ಡೆಪಾಸಿಟ್ಸು. ಅದಕ್ಕೆ ಏನಪ್ಪ ಅಂತಂದರೆ ಭಾಂಗರ್ ಅಂತ ಕರಿತೀವಿ. ಆಮೇಲೆ ಇದು ನ್ಯೂ ಅಲ್ಯೂಮಿನಿಯಮ್ ಏನು ಡಿಪಾಸಿಟ್ ಆಗುತ್ತಲ್ಲ, ಇದು ಈ ಚಾನಲಲ್ಲಿ ಫ್ಲೋ ಆಗುವಾಗ ಏನು ಡೆಪಾಸಿಟ್ಸ್ ಇರ್ತಾವಲ್ಲ, ಅದಕ್ಕೆ ಖಾದರ್ ಅಂತ ಕರಿತೀವಿ. ನೆಕ್ಸ್ಟು ಏನಪ್ಪ ಅಂತಂದರೆ ಇದು ಟೋಟಲ್ ಏನಪ್ಪ ಅಂದರೆ ಹೋಗಿ ಸಿ ಎಲ್ ಫ್ಲೋ ಆಗೋದ್ರಿಂದ ಇದಕ್ಕೆ ಡೆಲ್ಟಾ ಫಾರ್ಮ್ ಆಗುತ್ತೆ. ಇದು ಇವಾಗ ಇದೇನಪ್ಪ ಅಂದರೆ ಇವು 5 ಕಂಪೋನೆಂಟ್ಸು. ಇದೊಂದು ಡಯಾಗ್ರಾಮ್ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಏನಪ್ಪ ಅಂತಂದರೆ ನಿಮ್ಮ ಏನಪ್ಪ ಅಂದರೆ ಕ್ವಶನ್ಸ್ನ ಟ್ಯಾಕಲ್ ಮಾಡ್ಬೋದು. ಇಲ್ಲೇನಾಗುತ್ತೆ ನೋಡಿ, ಫಸ್ಟು ಏನಪ್ಪ ಅಂದರೆ ಮೌಂಟೇನ್ಸಿಂದ ರಿವರ್ ಫ್ಲೋ ಆಗುತ್ತೆ. ಮೌಂಟೇನ್ಸಿಂದ ರಿವರ್ ಫ್ಲೋ ಆದಾಗ ಏನಪ್ಪ ಅಂತಂದರೆ ಇವು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಥವಾ ರಾಕ್ಸ್ಗಳನ್ನ ಏನಪ್ಪ ಅಂತ ತೊಗೊಂಬರುತ್ತೆ. ಅವು ಇಲ್ಲಿ ಫಸ್ಟ್ ಲೇಯರಲ್ಲಿ ಸೆಟ್ಲ್ ಆಗ್ತವೆ, ಅಂದರೆ ಈ ರೀಜನಲ್ಲಿ ಸೆಟ್ಲ್ ಆಗೋದಕ್ಕೆ ಏನಪ್ಪ ಅಂತಂದರೆ ಭಾಬರ್ ಅಂತ ಕರಿತೀವಿ. ನೆಕ್ಸ್ಟು ಇಲ್ಲೇನಪ್ಪ ಅಂದರೆ ರಿವರ್ ಕೆಲವೊಂದು ಸಾರಿ ಡಿಸಪಿಯರು ಆಗುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂತಂದರೆ ರಿವರು ಈ ರೀಜನಲ್ಲಿ ರೀಅಪಿಯರ್ ಆಗಿ ಇಲ್ಲೇನಪ್ಪ ಅಂದರೆ ಇದು ವೆಟ್ ಆಗಿರುತ್ತೆ ಲ್ಯಾಂಡ್, ಇದು ಅದಕ್ಕೆ ಮಾರ್ಷಿ ಏರಿಯಾ ಅಂತಲೂ ಕರಿತೀವಿ. ಇಲ್ಲೇನಪ್ಪ ಅಂದರೆ ವೆಜಿಟೇಷನ್ನು ಕಂಡು ಬರುತ್ತೆ. ನೆಕ್ಸ್ಟು ಇದೇ ರಿವರ್ ಫ್ಲೋ ಆಗಿ ಏನಪ್ಪ ಅಂತಂತಂದರೆ ಇದು ಅಲುವಿಯಲ್ ಡೆಪಾಸಿಟ್ಸ್ ಏನಪ್ಪ ಅಂತಂದರೆ ತನ್ನ ಚಾನಲನ್ನು ಬಿಟ್ಟು ಹೊರಗಡೆ ಬಂದು ಏನಾದರೂ ಅಲುವಿಯಲ್ ಡೆಪಾಸಿಟ್ಸ್ ಮಾಡಿತ್ತಪ್ಪ ಅಂತ ಅದಕ್ಕೆ ಭಾಂಗರ್ ಅಂತ ಕರಿತೀವಿ. ಇನ್ ಕೇಸ್ ಏನಾದರೂ ಇವು ಅಲುವಿಯಲ್ ಡೆಪಾಸಿಟ್ಸ್ ಅದೇ ಚಾನಲಲ್ಲಿ ಇತ್ತಪ್ಪ ಅಂತಂದರೆ ಖಾದರ್ ಅಂತ ಕರಿತೀವಿ. ಇಷ್ಟೇನಪ್ಪ ಅಂದರೆ 5 ಕಂಪೋನೆಂಟ್ಸು: ಭಾಬರು, ತರಾಯು, ಭಾಂಗರು, ಖಾದರು, ಆಮೇಲೆ ಡೆಲ್ಟಾ. ಇಲ್ಲೇನಾಗುತ್ತಪ್ಪ ಅಂತಂತಂದರೆ ಭಾಂಗರ್ ಮತ್ತು ಖಾದರ್ದಲ್ಲಿ ನಮಗೆ ಏನಪ್ಪ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಭಾಂಗರ್ ಮತ್ತು ಖಾದರಲ್ಲಿ ಯಾಕೆ ಕನ್ಫ್ಯೂಷನ್ ಆಗುತ್ತಪ್ಪ ಅಂತಂದರೆ ಇದು ಓಲ್ಡ್ ಅಲುವಿಯಲ್ ಫಾರ್ಮ್ ಮಾಡಿರುತ್ತೆ, ಇದು ನ್ಯೂ ಅಲುವಿಯಲ್ ಫಾರ್ಮ್ ಮಾಡುತ್ತೆ. ಇವಾಗ ಏನಪ್ಪ ಅಂತಂದರೆ ನಮಗೇನು ಇವಾಗ ಕಲಿಯುವಾಗ ಈಸಿ ಅನಿಸುತ್ತೆ, ಆದರೆ ಬಟ್ ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ಇದು ಓಲ್ಡ್ ಅಲುವಿಯಲ್ ಫಾರ್ಮ್ ಮಾಡುತ್ತೋ ಏನು ನ್ಯೂ ಅಲುವಿಯಲ್ ಫಾರ್ಮ್ ಮಾಡುತ್ತೋ ಅಂತ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದರೆಲ್ಲ ಗಮನಿಟ್ಟು ನೋಡ್ಕೊಂಬಿಡಿ. ನೆಕ್ಸ್ಟು ಅದೇ ಕಂಪೋನೆಂಟ್ಸ್ನ ಇಲ್ಲೇನಪ್ಪ ಅಂತಂದರೆ ಡಯಾಗ್ರಾಮ್ ಮುಖಾಂತರ ನೋಡೋಣ ಒಂದ್ಸರಿ. ಇಲ್ಲೇನಪ್ಪ ಅಂದರೆ ಹಿಮಾಲಯಿಂದ ರಿವರ್ ಫ್ಲೋ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ಇದು ಭಾಬರು. ಇಲ್ಲೇನಪ್ಪ ಅಂತಂದರೆ ಇವೆಲ್ಲ ಕಲ್ಲುಗಳಿದ್ದಾವೆ, ಅದಕ್ಕೆ ಪ್ಲೇನ್ ಆಫ್ ಪೆಬಲ್ಸ್ ಅಂತಲೇ ಕರೀತಾರೆ, ಅಥವಾ ಸ್ಟೋನ್ಸ್ ಅಥವಾ ರಾಕ್ಸ್, ಪ್ಲೇನ್ ಆಫ್ ರಾಕ್ಸು. ಇಲ್ಲೇನಂದ್ರೆ ಕೆಲವೊಂದು ಸರಿ ರಿವರು ಡಿಸಪಿಯರ್ ಇರುತ್ತೆ. ಇದು ತರಾಯಿ ರೀಜನು, ಇದಕ್ಕೆ ಮಾರ್ಷಿ ರೀಜನ್ ಅಂತ ಕರಿತೀವಿ. ಮಾರ್ಷಿ ರೀಜನ್ ಯಾಕಂದರೆ ವೆಟ್ ಇರುತ್ತೆ. ಆಮೇಲೆ ಏನಪ್ಪ ಅಂದರೆ ಇದು ಕ್ಲೇ ಸಾಯಿಲ್, ಮಾರ್ಷಿ ಕ್ಲೇ ಸಾಯಿಲ್ ಫಾರ್ಮ್ ಆಗಿರುತ್ತೆ, ಮಾರ್ಷಿ ಅವ್ರ ಕ್ಲೇ ಸಾಯಿಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟು
ಇದು ಭಾಂಗರ್ ನೋಡಿ, ಭಾಂಗರ್ ಮತ್ತು ಖಾದರ್. ಭಾಂಗರ್ ಮತ್ತು ಖಾದರಪ್ಪ ಅಂತಂದರೆ ಇದು ಓಲ್ಡರ್ ಅಲ್ಯೂಮಿನಿಯಂ. ಇಲ್ಲೇನಾದರೂ ಅಲ್ಯೂಮಿನಿಯಂ ಡಿಪಾಸಿಟ್ ಇರುತ್ತಲ್ಲ ಅದಕ್ಕೆ ಇದು ಭಾಂಗರು, ಅಂದರೆ ಪ್ಲೇನ್ ಆಫ್ ಓಲ್ಡರ್ ಅಲ್ಯೂವಿಯಲ್ ಸಾಯಿಲ್. ಇಲ್ಲೇನಪ್ಪ ಅಂತಂದರೆ ರಿವರು ಇದು ಅಂದರೆ ಕೆಲವೊಂದು ಮಳೆ ಆದಾಗ ಅಥವಾ ಫ್ಲಡ್ ಆದಾಗ ಏನಾಗುತ್ತಪ್ಪ ಅಂತಂದರೆ ಇದು ನೀರು ಹೊರಗಡೆ ಬಂದಾಗ ಇಲ್ಲಿಂದೆಲ್ಲ ಸೆಡಿಮೆಂಟ್ಸ್ ತಂದು ಇಲ್ಲಿ ಡಿಪಾಸಿಟ್ ಆಗಿರ್ತವೆ. ಅದಕ್ಕೆ ಇದು ಭಾಂಗರ್ ಅಂತಂದರೆ ಪ್ಲೇನ್ ಆಫ್ ಓಲ್ಡರ್ ಅಲ್ಯೂವಿಯಲ್ ಸಾಯಿಲ್. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಖಾದರ್ ಇದರ ಏನಪ್ಪ ಅಂತಂದರೆ ಈ ತಂದೆ ರೀಜನಲ್ಲಿ ಇದ್ದಾಗ ಇಲ್ಲೇನಪ್ಪ ಅಂದರೆ ಕೆಲವೊಂದು ಸತಿ ಇವು ಡೆಪಾಸಿಟ್ ಆಗಿರುತ್ತೆ. ಇದಕ್ಕೆ ಪ್ಲೇನ್ ಆಫ್ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಇದು ಭಾಂಗರ್ ಮತ್ತು ಖಾದರ್ಗೆ ಇರೋ ಡಿಫ್ರೆನ್ಸು. ಇದೇನಪ್ಪ ಅಂದರೆ ಕಂಪೋನೆಂಟ್ಸ್ ಆಫ್ ನದರ್ನ್ ಪ್ಲೇನ್ಸು. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇವಾಗ ಪ್ಲೇಟ್ಯೂಸ್ಗೆ ಹೋಗೋಣ. ಇವಾಗ ಏನು ನೋಡಿದ್ವಿ ಅಂತಂದರೆ ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾದಲ್ಲಿ ಫಸ್ಟು ನದರ್ನ್ ಮೌಂಟೇನ್ಸು ಇದು ಪಾರ್ಟ್ 1ಅಲ್ಲಿ ಕವರ್ ಮಾಡಿದ್ದು. ಇವಾಗ ನದರ್ನ್ ಪ್ಲೇನ್ಸ್ ಕವರ್ ಆಯಿತು. ಇವಾಗ ಥರ್ಡ್ ಏನಪ್ಪ ಅಂತಂದರೆ ಪೆನಿನ್ಸುಲರ್ ಪ್ಲೇಟ್ಯೂಸ್ನ ನೋಡೋಣ. ಇದು ಥರ್ಡ್ ಪಾರ್ಟ್. ಇದು ಪೆನಿನ್ಸುಲರ್ ಪ್ಲೇಟ್ಯೂ ಇದೆಯಲ್ಲ, ಇದೇನಪ್ಪ ಅಂದರೆ ಲಾರ್ಜೆಸ್ಟ್ ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಇದು ಲಾರ್ಜೆಸ್ಟ್ ಆಗಿ ಇಷ್ಟೆಲ್ಲ ಏನಪ್ಪ ಅಂದರೆ ಏರಿಯಾನ ಕವರ್ ಮಾಡುತ್ತಿದ್ದು ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ. ಈ ಪೆನಿನ್ಸುಲರ್ ಪ್ಲೇಟ್ಯೂನ ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ 2 ಡಿವಿಷನನ್ನು ಮಾಡ್ತಾರೆ. ಒಂದೇನಪ್ಪ ಅಂತಂದರೆ ಸೆಂಟ್ರಲ್ ಹೈಲ್ಯಾಂಡು, ಇನ್ನೊಂದು ಡೆಕ್ಕನ್ ಪ್ಲೇಟ್ಯೂ. ಇವಾಗ ಈ ಸೆಂಟ್ರಲ್ ಹೈಲ್ಯಾಂಡ್ನ ಮತ್ತೆ ಏನಪ್ಪ ಅಂದರೆ ಡಿಟೇಲ್ಡಾಗಿ ನೋಡಿದರೆ ಏನಪ್ಪ ಅಂತಂದರೆ ಈ ಸೆಂಟ್ರಲ್ ಹೈಲ್ಯಾಂಡ್ನ ಮತ್ತೆ ಡಿಟೇಲಾಗಿ ನೋಡಿದ್ವಿ ಅಂತಂದರೆ ಇಷ್ಟೆಲ್ಲ ಏನಪ್ಪ ಅಂತಂದರೆ ಅದನ್ನು ಒಳಗೊಂಡಿರುತ್ತೆ. ಏನೇನಪ್ಪ ಅಂದರೆ ಫಸ್ಟು ಅರಾವಳಿ ಮೌಂಟೇನ್ಸು, ನೆಕ್ಸ್ಟ್ ಏನಪ್ಪ ಅಂದರೆ ಮಾಲ್ವಾ ಪ್ಲೇಟ್ಯೂಸು, ಆಮೇಲೆ ಬುಂದೇಲ್ಖಂಡ್ ಮತ್ತು ಬಾಗೇಲ್ಖಂಡ್ ರೀಜನ್ಸು, ನೆಕ್ಸ್ಟು ಏನಪ್ಪ ಅಂದರೆ ಛೋಟಾ ನಾಗ್ಪುರ್ ಪ್ಲೇಟ್ಯೂ, ಆಮೇಲೆ ವಿಂಧ್ಯಾಸ್ ರೇಂಜು, ಸತ್ಪುರ ರೇಂಜು ಮತ್ತು ಮೇಘಾಲಯ ಪ್ಲೇಟ್ಯೂ. ಇಷ್ಟೇನಪ್ಪ ಅಂತಂದರೆ ಸೆಂಟ್ರಲ್ ಹೈಲ್ಯಾಂಡ್ನ ಅಷ್ಟೇ ನಾವು ತಿಳ್ಕೊಬೇಕಂದ್ರೆ ಇಷ್ಟೆಲ್ಲ ನಾವು ನೋಡ್ಬೇಕಾಗುತ್ತೆ. ಅರಾವಳಿ ಮೌಂಟೇನ್ಸು, ಮಾಲ್ವಾ ಪ್ಲೇಟ್ಯೂ, ಬುಂದೇಲ್ಖಂಡ್ ಬಾಗೇಲ್ಖಂಡ್ ರೀಜನು, ಛೋಟಾ ನಾಗ್ಪುರ್ ಪ್ಲೇಟ್ಯೂ, ವಿಂಧ್ಯ ರೇಂಜು, ಸತ್ಪುರ ರೇಂಜು ಮತ್ತು ಮೇಘಾಲಯ ಪ್ಲೇಟ್ಯೂ. ಇದನ್ನು ನಾವು ಏನಪ್ಪ ಅಂದರೆ ಒಂದೊಂದಾಗಿ ಡಿಟೇಲ್ಡಾಗಿ ನೋಡ್ಕೊಂಡು ಹೋಗೋಣ. ಹಾಗೆ ಇವಾಗ ಅಂತಂತಂದರೆ ಅಲ್ಲಿ ಏನು ನೋಡಿದ್ದೀವಿ ಅಂತಂದರೆ ಇದು ಪೆನಿನ್ಸುಲರ್ ಪ್ಲೇಟ್ಯೂ ಏನಪ್ಪ ಅಂದರೆ 2 ಡಿವಿಷನ್ ಮಾಡಿದ್ದಾರೆ. ಒಂದು ಸೆಂಟ್ರಲ್ ಹೈಲ್ಯಾಂಡ್ ಮತ್ತು ಡೆಕ್ಕನ್ ಪ್ಲೇಟ್ಯೂ. ಈಗ ಸೆಂಟ್ರಲ್ ಹೈಲ್ಯಾಂಡಲ್ಲಿ ನೋಡಿದ್ವಿ ಏನಪ್ಪ ಅಂದರೆ ಅರಾವಳಿ ಬರುತ್ತೆ, ವಿಂಧ್ಯಾಸ್ ರೇಂಜ್ ಬರುತ್ತೆ, ಸತ್ಪುರ ರೇಂಜ್ ಬರುತ್ತೆ, ಆಮೇಲೆ ಮಾಲ್ವಾ ಪ್ಲೇಟ್ಯೂ ಬರುತ್ತೆ, ಛೋಟಾ ನಾಗ್ಪುರ್ ಪ್ಲೇಟ್ಯೂ ಬರುತ್ತೆ, ಆಮೇಲೆ ಬುಂದೇಲ್ಖಂಡ್ ಬಾಗೇಲ್ಖಂಡ್ ರೀಜನ್ ಬರುತ್ತೆ. ಹಾಗೆಯೇ ಈ ಡೆಕ್ಕನ್ ಪ್ಲೇಟ್ಯೂ ಕೂಡ 3 ಡಿವಿಷನನ್ನು ನೋಡ್ತೀವಿ ನಾವು. ಏನಪ್ಪ ಅಂದರೆ ಒಂದು ಕರ್ನಾಟಕ ಪ್ಲೇಟ್ಯೂ, ತೆಲಂಗಾಣ ಪ್ಲೇಟ್ಯೂ, ಆಮೇಲೆ ಏನಪ್ಪ ಅಂತಂತಂದರೆ ಮಹಾರಾಷ್ಟ್ರ ಪ್ಲೇಟ್ಯೂ ಆರ್ ಡೆಕ್ಕನ್ ಪ್ಲೇಟ್ಯೂ. ಇದೊಂದು ಡಯಾಗ್ರಾಮ್ ನೀವು ನೋಡ್ಕೊಂಬಿಡಿ. ಏನಪ್ಪ ಅಂದರೆ ಇಲ್ಲಿ ಅರಾವಳಿ ರೇಂಜ್ ಬರುತ್ತೆ, ಇದು ಅರಾವಳಿ ರೇಂಜು. ಈ ಅರಾವಳಿ ರೇಂಜ್ ಇಲ್ಲೇನಪ್ಪ ಅಂತಂದರೆ ಇದ್ರ ಪಕ್ಕಕ್ಕೆ ಏನಿದೆ ಅಂತಂತಂದರೆ ಮಾಲ್ವಾ ಪ್ಲೇಟ್ಯೂ ಇದೆ. ಆಮೇಲೆ ಇದು ಬುಂದೇಲ್ಖಂಡು ಮತ್ತು ಬಾಗೇಲ್ಖಂಡು ಏನಪ್ಪ ಅಂದರೆ ಇದು UP ಮತ್ತು MP ರೀಜನಲ್ಲಿ ನಾವು ಕಂಡು ಬರ್ತೀವಿ. ಬುಂದೇಲ್ಖಂಡ್ ಮತ್ತು ಬಾಗೇಲ್ಖಂಡು ಏನಪ್ಪ ಅಂದರೆ ಇವು ದೀಸ್ ಆರ್ ದಿ ಡ್ರಾಟ್ ಪೌಂಡ್ ರೀಜನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ ಇದಕ್ಕೆ. ನೆಕ್ಸ್ಟು ಛೋಟಾ ನಾಗ್ಪುರ್ ಪ್ಲೇಟ್ಯೂ ಇಲ್ಲಿ ಬರುತ್ತೆ, ಶಿಲ್ಲಾಂಗ್ ಪ್ಲೇಟ್ಯೂ ಮೇಘಾಲಯದಲ್ಲಿ ಬರುತ್ತೆ. ಆಮೇಲೆ ಅದೇ ನಾವು ಇದು ಡೆಕ್ಕನ್ ಪ್ಲೇಟ್ಯೂ ಬಂದು ಅಂತಂದರೆ ಇದಕ್ಕೆ ಮಹಾರಾಷ್ಟ್ರ ಪ್ಲೇಟ್ಯೂ ಅಂತ ಕರೀತಾರೆ ಅಥವಾ ಡೆಕ್ಕನ್ ಪ್ಲೇಟ್ಯೂ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟು ಕರ್ನಾಟಕ ಪ್ಲೇಟ್ಯೂ, ಆಮೇಲೆ ತೆಲಂಗಾಣ ಪ್ಲೇಟ್ಯೂ ಅಥವಾ ರಾಯಲಸೀಮಾ ಪ್ಲೇಟ್ಯೂ ಅಂತ ಕರಿತೀವಿ, ರಾಯಲಸೀಮಾ ಪ್ಲೇಟ್ಯೂ ಅಂತ ಕರಿತೀವಿ. ಆಮೇಲೆ ದಂಡಕಾರಣ್ಯ ಪ್ಲೇಟ್ಯೂ. ಇಷ್ಟೇನಪ್ಪ ಅಂತಂದರೆ ಇದು ಪೆನಿನ್ಸುಲರ್ ಪ್ಲೇಟ್ಯೂ ಆಫ್ ಇಂಡಿಯಾನ ಇಷ್ಟು ನಾವು ಡಿಟೇಲ್ಡಾಗಿ ನೋಡೋಣ. ನೆಕ್ಸ್ಟು ಅರಾವಳಿ ಮೌಂಟೇನ್ಸು. ಇವಾಗ ಏನಪ್ಪ ಅಂದರೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಒಳಗೆ ಫಸ್ಟ್ ಏನು ನೋಡೋಣ ಅಂತಂದರೆ ಅರಾವಳಿ ಮೌಂಟೇನ್ಸು. ಅರಾವಳಿ ಮೌಂಟೇನ್ಸ್ ಏನಪ್ಪ ಅಂದರೆ 4 ಸ್ಟೇಟ್ಸ್ ಥ್ರೂ ಪಾಸ್ ಆಗುತ್ತೆ. ಯಾವುದು? ಗುಜರಾತು, ರಾಜಸ್ಥಾನು, ಹರಿಯಾಣ ಮತ್ತು ಡೆಲ್ಲಿ. ಇದೇನು 4 ಸ್ಟೇಟ್ಸಿಂದ ಏನಪ್ಪ ಅಂದರೆ ಗುಜರಾತು, ರಾಜಸ್ಥಾನ, ಹರಿಯಾಣ ಮತ್ತು ಡೆಲ್ಲಿಯಿಂದ ಪಾಸ್ ಆಗುತ್ತೆ. ಟೋಟಲ್ ಎಷ್ಟು ಲೆಂತ್ ಇದೆಯಪ್ಪ ಅಂದರೆ 800 ಕಿಲೋಮೀಟರ್ಸ್ ಇದೆ. ಲಾರ್ಜರ್ ಪಾರ್ಟು ಈಗ ಇವು 4 ಸ್ಟೇಟಲ್ಲಿ ಗುಜರಾತು ಮತ್ತು ರಾಜಸ್ಥಾನು, ಹರಿಯಾಣ, ಡೆಲ್ಲಿಯಲ್ಲಿ ಏನು ಪಾಸ್ ಆಗುತ್ತಲ್ಲ ಇದರಲ್ಲಿ ಲಾರ್ಜರ್ ಪಾರ್ಟ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂತಂದರೆ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ಅರಾವಳಿ ಮೌಂಟೇನ್ಸು. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಅರಾವಳಿ ಮೌಂಟೇನ್ಸಿಂದ ಬಾನಸ್ ರಿವರ್ ಒರಿಜಿನೇಟ್ ಆಗುತ್ತೆ. ಬಾನಸ್ ರಿವರ್ ಒರಿಜಿನೇಟ್ಸ್ ಇನ್ ಅರಾವಳಿ ಆ್ಯಂಡ್ ಜಾಯಿನ್ಸ್ ಚಂಬಲ್. ಈ ಬಾನಸ್ ರಿವರ್ ಒರಿಜಿನೇಟ್ ಆಗಿದ್ದು ಚಂಬಲ್ನ ಜಾಯ್ನ್ ಮಾಡುತ್ತೆ. ಈ ಚಂಬಲ್ ಮತ್ತೆ ಎದಕ್ಕೆ ಜಾಯ್ನ್ ಆಗುತ್ತಪ್ಪ ಅಂದರೆ ಯಮುನಾ ರಿವರ್ ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ಈ ಯಮುನಾ ರಿವರು ಗಂಗಾ ರಿವರ್ಗೆ ಜಾಯ್ನ್ ಆಗುತ್ತೆ. ಏನಪ್ಪ ಅಂದರೆ ಅರಾವಳಿಯಿಂದ ಏನಪ್ಪ ಅಂತಂದರೆ
ಬಾನಸ್ ರಿವರ್ ಒರಿಜಿನೇಟ್ ಆಗುತ್ತೆ. ಈ ಬಾನಸ್ ರಿವರ್ ಏನಪ್ಪ ಅಂದರೆ ಚಂಬಲಿಗೆ ಜಾಯ್ನ್ ಆಗಿರುತ್ತೆ. ಈ ಚಂಬಲ್ ರಿವರ್ ಅದಕ್ಕೆ ಜಾಯ್ನ್ ಆಗುತ್ತಪ್ಪ ಅಂದರೆ ಯಮುನಾಗೆ ಜಾಯ್ನ್ ಆಗುತ್ತೆ. ಈ ಯಮುನಾ ಏನಪ್ಪ ಅಂತಂದರೆ ಗಂಗಾಗೆ ಜಾಯ್ನ್ ಆಗುತ್ತೆ. ಬಾನಸು, ಚಂಬಲು, ಯಮುನಾ, ಆಮೇಲೆ ಗಂಗಾ. ಇಷ್ಟೇನಪ್ಪ ಅಂತಂತಂದರೆ ಇದು ನಾವು ಇಲ್ಲಿ ಅರಾವಳಿ ಮೌಂಟೇನ್ಸಲ್ಲಿ ನೋಡ್ತೀವಿ. ಬಾನಸ್ ರಿವರ್ ಒರಿಜಿನೇಟೆಡ್ ಇನ್ ಅರಾವಳಿ ಆ್ಯಂಡ್ ಜಾಯಿನ್ ಚಂಬಲ್ ರಿವರ್. ಚಂಬಲ್ ರಿವರ್ ಜಾಯಿನ್ಸ್ ಯಮುನಾ ವೇರ್ ಯಮುನಾ ಜಾಯಿನ್ಸ್ ದಿ ಗಂಗಾ ರಿವರ್. ನೆಕ್ಸ್ಟ್ ಮತ್ತೆ ಯಾವುದಪ್ಪ ರಿವರ್ ಒರಿಜಿನೇಟ್ ಆಗುತ್ತಪ್ಪ ಅಂದರೆ ಸಾಬರ್ಮತಿ ರಿವರ್ ಇಲ್ಲಿ ಅರಾವಳಿ ಮೌಂಟೇನ್ಸಲ್ಲಿ ಒರಿಜಿನೇಟ್ ಆಗುತ್ತೆ. ಆಮೇಲೆ ಸದರ್ನ್ ಟು ಸಾಬರ್ಮತಿ ಏನಪ್ಪ ಅಂತಂದರೆ ಮಾಹಿ ರಿವರ್ ಇದೆ. ಈ ಮಾಹಿ ರಿವರು ಭಾಳಷ್ಟು ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟಪ್ಪ ಅಂತಂದರೆ ಓನ್ಲಿ ರಿವರ್ ಇನ್ ದಿ ವರ್ಲ್ಡ್ ವಿಚ್ ಕಟ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್. ಅಂದರೆ ನಮ್ದೇನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತಲ್ಲ ನಮ್ಮ ಇಂಡಿಯಾದಿಂದ 8 ಸ್ಟೇಟ್ಸ್ ಅದು ನೋಡಿದ್ವಲ್ಲ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಕಟ್ ಮಾಡೋದು ಒಂದೇ ಒಂದು ರಿವರಪ್ಪ ಅಂತಂತಂದರೆ ಮಾಹಿ ರಿವರು. ಇದು ನಮ್ಮ ಇಂಡಿಯಾದಲ್ಲಿ ಮಾಹಿ ರಿವರ್ ಒರಿಜಿನೇಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರಾವಳಿ ಮೌಂಟೇನ್ಸ್ ಆರ್ ಓಲ್ಡೆಸ್ಟ್ ಇನ್ ದ ವರ್ಲ್ಡ್. ಈ ಅರಾವಳಿ ಮೌಂಟೇನ್ಸ್ ಏನೈತಲ್ಲ, ನೀವು ಪ್ಲೇಟ್ ಟೆಕ್ಟಾನಿಕ್ಸ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕಲ್ತ್ರೆ ಅರಾವಳಿ ಮೌಂಟೇನ್ಸ್ ಏನಪ್ಪ ಅಂದರೆ 360 ಮಿಲಿಯನ್ಸ್ ಇಯರ್ಸ್ ಎಗೋಲ್ಲಿ ಫಾರ್ಮ್ ಆಗಿದೆ. ಅದಕ್ಕೆ ಓಲ್ಡೆಸ್ಟ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಡಿ, ಇದು ಅರಾವಳಿ ಮೌಂಟೇನ್ಸು ಏನಪ್ಪ ಅಂತಂದರೆ 4 ಸ್ಟೇಟ್ಸಿಂದ ಹೋಗಿದೆ. ಯಾವುದು? ರಾಜಸ್ಥಾನು, ಗುಜರಾತು, ರಾಜಸ್ಥಾನು, ಹರಿಯಾಣ, ಡೆಲ್ಲಿ. ಲಾರ್ಜರ್ ಪಾರ್ಟ್ ಏನಪ್ಪ ಅಂದರೆ ರಾಜಸ್ಥಾನಲ್ಲಿ ಕಂಡುಬರುತ್ತೆ. ಇಲ್ಲಿಂದ ಲೂನಿ ರಿವರು ಒರಿಜಿನೇಟ್ ಆಗುತ್ತೆ. ಸಾಬರ್ಮತಿ ರಿವರ್ ಒರಿಜಿನೇಟ್ ಆಗುತ್ತೆ. ಆ ಸಾಬರ್ಮತಿ ರಿವರ್ ಕೆಳಗಡೆ ಏನಪ್ಪ ಅಂದರೆ ಮಾಹಿ ರಿವರ್ ಇದೆ. ಈ ಮಾಹಿ ರಿವರ್ ಏನಪ್ಪ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಸತಿ ಏನಪ್ಪ ಅಂದರೆ ಕಟ್ ಮಾಡುತ್ತೆ ಇದು. ನೆಕ್ಸ್ಟು ವಿಂಧ್ಯ ರೇಂಜು. ವಿಂಧ್ಯ ಮತ್ತು ಸತ್ಪುರ ಮಧ್ಯೆ ಇರೋ ರಿವರ್ ಯಾವುದಪ್ಪ ಅಂದರೆ ನರ್ಮದಾ. ಸತ್ಪುರ ಕೆಳಗಡೆ ಇರೋದು ರಿವರು ತಾಪಿ ರಿವರು. ಇವೇನಪ್ಪ ಅಂತಂದರೆ ಇದು ಮಾಹಿ ರಿವರ್ದು ಇದು ಇಂಪಾರ್ಟೆಂಟು, ನೀವು ನೆನಪಿಟ್ಕೊಳ್ಳಿ. ಏನಪ್ಪ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್ ಆಗಿ ಕಟ್ ಮಾಡುತ್ತೆ ಇದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ಹೆಂಗೆ ಮಾಹಿ ರಿವರು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಸತಿ ಕಟ್ ಮಾಡುತ್ತೋ, ಹಾಗೆ ಇಕ್ವೇಟರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಕೂಡ ಏನಪ್ಪ ಅಂದರೆ ಟ್ವೈಸ್ ಆಗಿ ಕಟ್ ಆಗುತ್ತೆ ಬೈ 2 ರಿವರ್ಸ್. ಅವು ಯಾವಪ್ಪ ಅಂತಂತಂದರೆ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡ್ಬೋದು, ಇಲ್ಲಿ ಮಾಹಿ ರಿವರ್ ಇದೆ. ಮಾಹಿ ರಿವರ್ ಏನಪ್ಪ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಸರಿ ಕಟ್ ಮಾಡ್ತಾಯಿದೆ. ಹಾಗೆ ಇಕ್ವೇಟರ್ನ ಯಾವ ರಿವರ್ ಕಟ್ ಮಾಡುತ್ತಪ್ಪ ಅಂತಂತಂದರೆ ಕಾಂಗೋ ರಿವರು. ಈ ಕಾಂಗೋ ರಿವರ್ ಏನಪ್ಪ ಅಂತಂದರೆ ಇಕ್ವೇಟರ್ನ 2 ಸತಿ ಕಟ್ ಮಾಡುತ್ತೆ. ಹಾಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ 2 ಸತಿ ಕಟ್ ಮಾಡೋದು ಯಾವುದಪ್ಪ ಅಂತಂದರೆ ಲಿಂಪೋಪೋ ರಿವರು. ಇವಾಗ ಇದಕ್ಕೊಂದು ನೆನಪಿಟ್ಕೊಳ್ಳೋಕ್ಕೆ ಈಸಿಯಾಗಿ ಒಂದು ಟ್ರಿಕ್ ಇದೆ. ಏನಪ್ಪ ಅಂತಂದರೆ LCM. ಏನಂತಂದರೆ ಲಿಂಪೋಪೋ ರಿವರ್ ಅಂದರೆ ಕೆಳಗಿಂದ ಮೇಲ್ಗಡೆ ಹೋಗಿ, ಏನೋ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇಕ್ವೇಟರು, ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರು. ನೋಡಿ ಲಿಂಪೋಪೋ ರಿವರ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನಲ್ಲಿ. ಆಮೇಲೆ ಕಾಂಗೋ ರಿವರು ಇಕ್ವೇಟರು. ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವುದಪ್ಪ ಅಂತಂತಂದರೆ ಮಾಹಿ ರಿವರು. ಇವೆರಡು ಆಫ್ರಿಕನ್ ಕಾಂಟಿನೆಂಟಲ್ಲಿದೆ, ಇದು ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿದೆ. ಇಷ್ಟು ನೀವು ನೆನಪಿಟ್ಕೊಳ್ಳಿ. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನು ಮತ್ತು ಇಕ್ವೇಟರ್ನ ಯಾವ ರಿವರ್ 2 ಸತಿ ಕಟ್ ಮಾಡುತ್ತಂತ ನೀವು ನೆನಪಿಟ್ಕೊಂಡ್ಬಿಡಿ. ಲಿಂಪೋಪೋ ರಿವರು, ಕಾಂಗೋ ರಿವರು, ಮಾಹಿ ರಿವರು. ಅದೇ ಇಲ್ಲಿ ಡಯಾಗ್ರಾಮ್ ಇದೆ. ನೆಕ್ಸ್ಟು ಮಾಲ್ವಾ ಪ್ಲೇಟ್ಯೂ. ಈಗೇನಪ್ಪ ಅಂತಂದರೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಒಳಗಡೆ ಫಸ್ಟ್ ಏನು ನೋಡಿದ್ವಿ ಅಂದರೆ ಅರಾವಳಿ ಮೌಂಟೇನ್ಸ್ನ ನೋಡಿದ್ವಿ. ಸೆಕೆಂಡ್ ಏನಪ್ಪ ಅಂತಂದರೆ ಮಾಲ್ವಾ ಪ್ಲೇಟ್ಯೂನ ನೋಡೋಣ. ಇದೇನಪ್ಪ ಅಂದರೆ ಲೊಕೇಟೆಡ್ ಆನ್ ಈಸ್ಟರ್ನ್ ಸೈಡ್ ಆಫ್ ಅರಾವಳಿ. ಏನಪ್ಪ ಅಂದರೆ ಅರಾವಳಿ ರೇಂಜ್ ಇದೆಯಲ್ಲ, ಆ ಥರ ಈಸ್ಟರ್ನ್ ಸೈಡಿಗೆ ಏನಪ್ಪ ಅಂದರೆ ಇದು ಮಾಲ್ವಾ ಪ್ಲೇಟ್ಯೂ ಲೊಕೇಟೆಡ್ ಇದೆ. ಈ ಮಾಲ್ವಾ ಪ್ಲೇಟ್ಯೂ ಎದಕ್ಕೆ ಎಕ್ಸಾಂಪಲ್ಪ್ಪ ಅಂತಂದರೆ ಪೀಡ್ಮೌಂಟ್ ಪ್ಲೇಟ್ಯೂಗೆ ಎಕ್ಸಾಂಪಲ್. ನೀವು ಕೇಳ್ಬೋದು ಪೀಡ್ಮೌಂಟ್ ಪ್ಲೇಟ್ಯೂ ಅಂತಂತಂದರೆ ಏನು ಅಂತ. ಇಲ್ಲಿ ಪ್ಲೇಟ್ಯೂ ಅಲ್ಲಿ 2 ಟೈಪ್ ನೋಡ್ತೀವಿ ನಾವು. ಒಂದು ಇಂಟರ್ ಮೌಂಟೇನ್ ಪ್ಲೇಟ್ಯೂ ಅಂತ. ಇದು ಇಂಟರ್ ಮೌಂಟೇನ್ ಪ್ಲೇಟ್ಯೂ ಅಂತಂತಂದರೆ 2 ಮೌಂಟೇನ್ ಮಧ್ಯೆ ಇರುವ ಪ್ಲೇಟ್ಯೂ, ಇದು ಇಂಟರ್ ಮೌಂಟೇನ್ ಪ್ಲೇಟ್ಯೂ ಅಂತ ಕರಿತೀವಿ. ಅಂದರೆ 2 ಮೌಂಟೇನು ಇದರ ಮಧ್ಯೆ ಪ್ಲೇಟ್ಯೂ, ಇದು ಇಂಟರ್ ಮೌಂಟೇನ್ ಪ್ಲೇಟ್ಯೂ. ಹಾಗೆ ಪೀಡ್ಮೌಂಟ್ ಪ್ಲೇಟ್ಯೂ ಪೀಡ್ಮೌಂಟ್ ಪ್ಲೇಟ್ಯೂ ಅಂದರೆ ಏನಪ್ಪ ಅಂತಂದರೆ ಒಂದೇ ಮೌಂಟೇನು ಅದ್ರ ಪಕ್ಕಕ್ಕೆ ಪ್ಲೇಟ್ಯೂ ಇರೋದು, ಅದಕ್ಕೆ ಪೀಡ್ಮೌಂಟ್ ಪ್ಲೇಟ್ಯೂ ಅಂತ ಕರಿತೀವಿ. ಇಲ್ಲಿ ಮುಂದ್ಗಡೆ ಪ್ಲೇನ್ ಆದರೂ ಇರ್ಬೋದು ಅಥವಾ ಸಿ ಆದರೂ ಇರ್ಬೋದು. ಬಟ್ ಏನಪ್ಪ ಅಂದರೆ ಒಂದು ಮೌಂಟೇನ್ ಮುಂದ್ಗಡೆ ಏನಪ್ಪ ಅಂದರೆ ಪ್ಲೇಟ್ಯೂ ಇತ್ತು ಅಂತಂದರೆ ಅದಕ್ಕೆ ಏನಪ್ಪ ಅಂದರೆ ಪೀಡ್ಮೌಂಟ್ ಪ್ಲೇಟ್ಯೂ ಅಂತ ಕರಿತೀವಿ. ಇದೇನಪ್ಪ ಅಂದರೆ ಮಾಲ್ವಾ ಪ್ಲೇಟ್ಯೂ ಬಗ್ಗೆ.
ಜಾಸ್ತಿ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಸೆಮಿ ಏರಿಡ್ ರೀಜನ್ ಇದೆ. ಈ ಮಾಲ್ವಾ ಪ್ಲೇಟ್ಯೂ ಸೆಮಿ ಏರಿಡ್ ರೀಜನ್ ಇದೆ. ಏನಪ್ಪ ಮೇನ್ಲಿ ಫೌಂಡ್ ಇನ್ ರಾಜಸ್ಥಾನ. ನೆಕ್ಸ್ಟು ಥರ್ಡ್ ಏನಪ್ಪ ಅಂತಂದರೆ ಬುಂದೇಲ್ಖಂಡ್ ಮತ್ತು ಬಾಗೇಲ್ಖಂಡ್ ರೀಜನ್ ಅಂತ ನೋಡ್ತೀವಿ. ಬುಂದೇಲ್ಖಂಡ್ ಬಾಗೇಲ್ಖಂಡ್ ಎಲ್ಲಿದು ಕಂಡು ಬರುತ್ತಪ್ಪ ಅಂತಂದರೆ UP ಆ್ಯಂಡ್ MP ರೀಜನಲ್ಲಿ ನಾವೇನಪ್ಪ ಅಂದರೆ ಬುಂದೇಲ್ಖಂಡ್ ಮತ್ತು ಬಾಗೇಲ್ಖಂಡ್ ರೀಜನ್ನ ಕಂಡು ಬರುತ್ತೆ. ನೆಕ್ಸ್ಟು ದೀಸ್ ಆರ್ ದಿ ಮೋಸ್ಟ್ ಡ್ರಾಟ್ ಪ್ರೋನ್ ರೀಜನ್ಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾ ಒಳಗಡೆ ಏನಪ್ಪ ಅಂತಂದರೆ ಬುಂದೇಲ್ಖಂಡ್ ಬಾಗೇಲ್ಖಂಡಲ್ಲಿ ಏನಪ್ಪ ಅಂದರೆ ಮೋಸ್ಟ್ ಡ್ರಾಟ್ ಪ್ರೋನ್ ರೀಜನ್ಸ್ ಅಂತ ಕರಿತೀವಿ. ಅದಕ್ಕೆ ಅಗ್ರಿಕಲ್ಚರ್ನು ಏನಪ್ಪ ಅಂದರೆ ಲೋ ವ್ಯಾಲ್ಯೂ ಕ್ರಾಪ್ಸ್ನ ಗ್ರೋ ಮಾಡ್ತೀವಿ. ಇವನ್ ಏನಪ್ಪ ಅಂದರೆ ಫೋಕಸ್ ಏನು ಮಾಡ್ತೀವಿ ಅಂತಂದರೆ ಮಿಲ್ಲೆಟ್ಸ್ ಗ್ರೋ ಮಾಡೋಕ್ಕೆ ಮಾಡ್ತೀವಿ. ಯಾಕಂದರೆ ಡ್ರಾಟ್ ಪ್ರೋನ್ಗೆ ಸೂಟ್ ಆಗೋ ಏನಪ್ಪ ಅಂದರೆ ಕ್ರಾಪ್ಸ್ ಯಾವಪ್ಪ ಅಂದರೆ ಮಿಲ್ಲೆಟ್ಸು, ಮೇನ್ಲಿ ಜವಾರ್ ಆಗಲಿ ಆಮೇಲೆ ಇದು ರಾಗಿ ಆಗಲಿ ಇದನ್ನು ಅಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ನೋಡ್ತೀವಿ. ಇವೇನಪ್ಪ ಅಂದರೆ ಮೋಸ್ಟ್ ಡ್ರಾಟ್ ಪ್ರೋನ್ ರೀಜನ್ಸ್ ಆಫ್ ಇಂಡಿಯಾ. ಇವಾಗ ನಮ್ಮ ಇಂಡಿಯಾದು ಡ್ರಾಟ್ ಪ್ರೋನ್ ರೀಜನ್ಸ್ ನೋಡ್ಬೇಕಂತಂದರೆ ಯಾವ್ಯಾವಿದೆ ಅಂತಂತಂದರೆ ನಮ್ಮ ಇಂಡಿಯಾದಲ್ಲಿ ಡ್ರಾಟ್ ಪ್ರೋನ್ ರೀಜನ್ಸ್ ಯಾವ್ಯಾವುದಪ್ಪ ಅಂತಂದರೆ ಒಂದು UP ಮತ್ತು MPಯಲ್ಲಿ ನಾವೇನು ಕಂಡು ಬರ್ತೀವಪ್ಪ ಅಂತಂದರೆ ಒಂದು ಬುಂದೇಲ್ಖಂಡ್ ಮತ್ತು ಬಾಗೇಲ್ಖಂಡ್ ರೀಜನ್ನ ಕಂಡು ಬರ್ತೀವಿ. ಹಾಗೆ ಗುಜರಾತಲ್ಲಿ ಬಂತಂತಂದರೆ ಸೌರಾಷ್ಟ್ರ ರೀಜನು, ಮಹಾರಾಷ್ಟ್ರಕ್ಕೆ ಬಂದ್ವಿ ಅಂತಂತಂದರೆ ವಿದರ್ಭ ರೀಜನು, ಆಮೇಲೆ ಕರ್ನಾಟಕಕ್ಕೆ ಬಂದಿವಿ ಅಂತಂತಂದರೆ ಕಲ್ಯಾಣ್ ಕರ್ನಾಟಕ, ರೀಜನು. ಆಮೇಲೆ ತೆಲಂಗಾಣ ರೀಜನ್ಗೆ ಬಂದ್ವಿ ಅಂತಂತಂದರೆ ರಾಯಲಸೀಮಾ. ಏನಪ್ಪ ಅಂದರೆ ಇವೆಲ್ಲ ಡ್ರಾಟ್ ಪ್ರೋನ್ ರೀಜನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವಕ್ಕೆಲ್ಲ ಇಲ್ಲಿ ಏನಪ್ಪ ಅಂದರೆ ಜಾಸ್ತಿ ಮಳೆ ಬರೋಲ್ಲ. ಇದಕ್ಕೆ ಏನಪ್ಪ ಅಂದರೆ ನ್ಯಾಚುರಲ್ ರೀಸನ್ಸು ಬರ್ತವೆ ಮತ್ತು ಆ್ಯಂಥ್ರೋಪೋಜೆನಿಕ್ ರೀಸನ್ಸು ಬರ್ತವೆ. ಇಲ್ಲೇನಪ್ಪ ಅಂದರೆ ಸೌರಾಷ್ಟ್ರದಲ್ಲಿ ಏನಪ್ಪ ಅಂದರೆ ಎಕ್ಸ್ಟೆನ್ಷನ್ ಆಫ್ ಡೆಸರ್ಟಿಫಿಕೇಷನ್ ಒನ್ ಆಫ್ ದಿ ರೀಸನ್ ಫಾರ್ ದಿ ಏನಪ್ಪ ಅಂತಂದರೆ ಇದು ಡ್ರಾಟ್ ಪ್ರೋನ್ ರೀಜನ್ ಆಫ್ ಇಂಡಿಯಾ. ಇಲ್ಲೇನಪ್ಪ ಅಂತಂತಂದರೆ ಇಲ್ಲಿ ಮಾನ್ಸೂನ್ ಬರೋದು ಏನಾಗುತ್ತಪ್ಪ ಅಂದರೆ ಇದು ಲೀವರ್ಡ್ ಸೈಡು, ಅದಕ್ಕೆ ಈ ಕಡೆ ಮಳೆ ಬೀಳುತ್ತೆ. ಇದು ವಿಂಡ್ವರ್ಡ್ ಸೈಡು, ಅದಕ್ಕೆ ಏನಪ್ಪ ಅಂತಂದರೆ ಮಳೆ ಬೀಳುತ್ತೆ. ಇದು ಲೀವರ್ಡ್ ಸೈಡ್ ಇರೋದನ್ನ ಏನಪ್ಪ ಅಂದರೆ ಮಳೆ ಕಡಿಮೆ ಬೀಳಾಗುತ್ತೆ. ಅದಕ್ಕೆ ಇದು ಇಷ್ಟೆಲ್ಲ ಏರಿಯಾ ಏನಪ್ಪ ಅಂದರೆ ಡ್ರಾಟ್ ಪ್ರೋನ್ ಏರಿಯಾ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಆಮೇಲೆ ಬುಂದೇಲ್ಖಂಡ್ ಬಾಗೇಲ್ಖಂಡ್ ರೀಜನ್ ಏನಪ್ಪ ಅಂತಂದರೆ ಈ ಮಾನ್ಸೂನ್ ಇಲ್ಲಿ ಬಂದಿದ್ದು ಇಲ್ಲಿ ರೀಚ್ ಆಗೋಲ್ಲ ಜಾಸ್ತಿ, ಆಮೇಲೆ ಇಲ್ಲಿ ಬಂದಿದ್ದು ಕೂಡ ಇಲ್ಲಿ ಜಾಸ್ತಿ ರೀಚ್ ಆಗದೇ ಇರೋದ್ರಿಂದ ಏನಪ್ಪ ಅಂದರೆ ಅಲ್ಲಿ ನಾವೇನಪ್ಪ ಅಂದರೆ ಡ್ರಾಟ್ ಪ್ರೋನ್ ರೀಜನ್ನ ನಾವು ನೋಡ್ತೀವಿ. ಇವೇನಪ್ಪ ಅಂತಂದರೆ ಇವನ್ ಎಷ್ಟು ತೆಲಂಗಾಣ ಪಾರ್ಟ್ ಏನಪ್ಪ ಅಂದರೆ ರಾಯಲಸೀಮಾ ಪಾರ್ಟು ಈ ಕಾರಣದಿಂದನೇ ಅಲ್ಲಿ ಡ್ರಾಟ್ ರೀಜನ್ ಇದೆ. ಇದೇನಪ್ಪ ಡ್ರಾಟ್ ಪ್ರೋನ್ ರೀಜನ್ಸ್ ಆಫ್ ಇಂಡಿಯಾ ಇವು. ನೆಕ್ಸ್ಟ್ ಏನಪ್ಪ ಅಂತಂದರೆ ಛೋಟಾ ನಾಗ್ಪುರ್ ಪ್ಲೇಟು. ಈ ಛೋಟಾ ನಾಗ್ಪುರ್ ಪ್ಲೇಟು ಏನಪ್ಪ ಅಂತಂತಾರೆ ಇಟ್ ಈಸ್ ಮಿನರಲ್ ರಿಚ್ ಪ್ಲೇಟ್ಯೂ. ಇದೇನಪ್ಪ ಅಂದರೆ ಇದರಲ್ಲಿ ಜಾಸ್ತಿ ನಾವು ಮಿನರಲ್ನ ಕಂಡು ಬರ್ತೀವಿ. ಅದಕ್ಕೆ ಏನಪ್ಪ ಅಂದರೆ ನೋನ್ ಆ್ಯಸ್ ಮಿನರಲ್ ಹಾರ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಇದಕ್ಕೆ ಮಿನರಲ್ ಹಾರ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಕ್ಸ್ಟು ವ್ಯಾಲ್ಯೂಯಬಲ್ ಮಿನರಲ್ಸ್ ಯಾವ್ಯಾವ ಕಂಡು ಬರುತ್ತಪ್ಪ ಅಂದರೆ ಐರನು, ಮ್ಯಾಂಗನೀಸು, ಕೋಲು, ಯುರೇನಿಯಮು, ಗೋಲ್ಡು ಮತ್ತು ಅದರ್ಸು. ಇವೇನಪ್ಪ ಅಂತಂದರೆ ಇವು ಮ್ಯಾಕ್ಸಿಮಮಾಗಿ ಕಂಡು ಬರ್ತೇವೆ. ಮತ್ತು ಕೋಲಿಗೆ ಫೇಮಸ್ ಇದು. ಆ್ಯಕ್ಚುಲಿ ಕೋಲಲ್ಲೂ ಕೂಡ ಬಿಟುಮಿನಸ್ ಕೋಲು. ಬಿಟುಮಿನಸ್ ಕೋಲನ್ನು ನಾವು ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಛೋಟಾ ನಾಗ್ಪುರ್ ಪ್ಲೇಟ್ಯೂಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ದಾಮೋದರ್ ರಿವರ್ ಓರಿಜಿನೇಟ್ ಆಗುತ್ತೆ ಇಲ್ಲಿ. ಈ ದಾಮೋದರ್ ರಿವರ್ ಓರಿಜಿನೇಟ್ ಆಗೋದ್ರಿಂದ ಫಸ್ಟು ನಮ್ಮದು 5 ಇಯರ್ ಪ್ಲ್ಯಾನ್ ಇತ್ತಲ್ಲ, ನಾವು 5 ಇಯರ್ ಪ್ಲ್ಯಾನ್ ಏನು ಫಾಲೋ ಮಾಡ್ತಿದ್ವಲ್ಲ ಅಲ್ಲಿ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ನ ತೊಗೊಂಬರ್ತೀವಿ. ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟನ್ನು ತೊಗೊಂಬರ್ತೀವಿ. ಈ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಏನೋ ಫಸ್ಟ್ ಇಯರ್ 5ಅಲ್ಲಿ ನಾವು ತೊಗೊಂಬಂದಿರ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಡ್ಯಾಮ್ಸ್ನ ಏನಪ್ಪ ಅಂದರೆ ಫಾರ್ಮ್ ಮಾಡ್ತೀವಿ. ಯಾವ್ಯಾವ ಡ್ಯಾಮ್ಸ್ ಫಾರ್ಮ್ ಮಾಡ್ತೀವಿ ಅಂತಂದರೆ ಕೋನಾರ್ ಡ್ಯಾಮು, ತಿಲಯ್ಯ ಡ್ಯಾಮು, ಮೈಥುನ್ ಡ್ಯಾಮು ಮತ್ತು ಪಂಚೆತ್ ಡ್ಯಾಮು. ಇವು ಡ್ಯಾಮ್ಸ್ನ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಫಾರ್ಮ್ ಮಾಡ್ತೀವಿ. ಏನಪ್ಪ ಅಂತಂದರೆ ಫಸ್ಟ್ 5 ಇಯರ್ ಪ್ಲ್ಯಾನಲ್ಲಿ ಏನು ಮಾಡಿದ್ವಿ, ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟನ್ನು ತೊಗೊಂಬಂದ್ವಿ. ಈ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟಲ್ಲಿ ಏನಪ್ಪ ಅಂತಂದರೆ ಡ್ಯಾಮ್ಸ್ನ ಕಟ್ಟಿದ್ವಿ. ಏನಪ್ಪ ಇಲ್ಲಿ ಛೋಟಾ ನಾಗ್ಪುರ್ ಪ್ಲೇಟ್ಯೂ ಬರುತ್ತೆ. ಈ ಛೋಟಾ ನಾಗ್ಪುರ್ ಪ್ಲೇಟ್ಯೂವಿಂದ ಏನಪ್ಪ ಅಂದರೆ
ದಾಮೋದರ್ ರಿವರ್ ಒರಿಜಿನೇಟ್ ಆಗಿ ಫ್ಲೋ ಆಗುತ್ತೆ. ಛೋಟಾ ನಾಗ್ಪುರ್ ಪ್ಲೇಟು ಇದು. ದಾಮೋದರ್ ರಿವರ್ ಏನಪ್ಪ ಅಂತಂದರೆ ಫ್ಲೋ ಆಗುತ್ತೆ. ಈ ದಾಮೋದರ್ ಇದ್ರ ಟ್ರಿಬ್ಯೂಟರೀಸ್ ಯಾವುದಪ್ಪ ಅಂತಂದರೆ ಒಂದು ಕೋನಾರ್ ರಿವರು, ಆಮೇಲೆ ತಲೆಯ ರಿವರು. ಇಲ್ಲೇನಪ್ಪ ಅಂದರೆ ಕೋನಾರ್ ರಿವರ್ ಮೇಲೆ ಕೋನಾರ್ ಡ್ಯಾಮನ್ನು ಫಾರ್ಮ್ ಮಾಡ್ತಾರೆ. ಆಮೇಲೆ ದಾಮೋದರ್ ರಿವರ್ ಮೇಲೆ ಏನು ಮಾಡಪ್ಪ ಅಂತಂದರೆ ಪಂಚಾಯತ್ ಡ್ಯಾಮ್ನ ಫಾರ್ಮ್ ಮಾಡ್ತಾರೆ. ನೆಕ್ಸ್ಟು ತಲೆಯ ರಿವರ್ ಮೇಲೆ ತಲೆಯ ಡ್ಯಾಮ್ ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ ಮೈಥುನ್ ಡ್ಯಾಮ್ನ ಫಾರ್ಮ್ ಮಾಡ್ತಾರೆ. ಆಮೇಲೆ ಇದು ಇಲ್ಲಿ ಹುಗ್ಲಿ ರಿವರ್ ಬರುತ್ತೆ. ಇದೇನಪ್ಪ ಅಂತಂದರೆ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಇಷ್ಟೇನಪ್ಪ ಅಂದರೆ ಇಷ್ಟು ಡ್ಯಾಮ್ಸನ್ನು ಫಾರ್ಮ್ ಮಾಡ್ತಾರೆ ಮತ್ತು ಇದು ಸಕ್ಸಸ್ ಕೊಡುತ್ತೆ. ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಡ್ಯಾಮ್ಸ್ ಫಾರ್ಮ್ ಮಾಡೋದ್ರಿಂದ ಏನಪ್ಪ ಅಂದರೆ ವಾಟರ್ ಅದು ಕನ್ಸರ್ವ್ ಮಾಡ್ತಾರೆ ಮತ್ತು ಅಗ್ರಿಕಲ್ಚರ್ಸ್ಗೆ ಅದು ಯೂಸ್ ಮಾಡ್ತಾರೆ. ಇದು ಫಸ್ಟ್ 5 ಇಯರ್ ಪ್ಲ್ಯಾನಲ್ಲಿ ಏನಪ್ಪ ಅಂದರೆ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದು. ನೆಕ್ಸ್ಟ್ ಏನಪ್ಪ ಅಂದರೆ ವಿಂಧ್ಯಾಸ್ ಆ್ಯಂಡ್ ಸತ್ಪುರಾಜು. ನರ್ಮದಾ ರಿವರ್ ಏನು ಮಾಡುತ್ತಪ್ಪ ಅಂತಂದರೆ ವಿಂಧ್ಯ ರೇಂಜ್ ಮತ್ತು ಸತ್ಪುರ ರೇಂಜನ್ನು ಸೆಪ್ರೇಟ್ ಮಾಡುತ್ತೆ. ನಾವು ಮ್ಯಾಪ್ ತೊಗೊಂಡ್ರೆ, ಇಂಡಿಯಾ ಮ್ಯಾಪ್ ತೊಗೊಂಡ್ರೆ ಇಲ್ಲೇನಪ್ಪ ಅಂತಂದರೆ ಸತ್ಪುರ ರೇಂಜು, ಆಮೇಲೆ ಇದು ವಿಂಧ್ಯ ರೇಂಜು, ಇದೇನಪ್ಪ ಅಂದರೆ ನರ್ಮದಾ ರಿವರು, ಆಮೇಲೆ ಇಲ್ಲೇನಪ್ಪ ಅಂದರೆ ತಾಪಿ ರಿವರ್ ಬರುತ್ತೆ. ಏನಪ್ಪ ಅಂದರೆ ನರ್ಮದಾ ರಿವರ್ ಸೆಪ್ರೇಟ್ಸ್ ವಿಂಧ್ಯ ರೇಂಜ್ ಆ್ಯಂಡ್ ಸತ್ಪುರ ರೇಂಜು. ಸತ್ಪುರ ರೇಂಜ್ ಲೊಕೇಟೆಡ್ ಬಿಟ್ವೀನ್ ನರ್ಮದಾ ರಿವರ್ ಇನ್ ನಾರ್ತ್ ಆ್ಯಂಡ್ ತಾಪಿ ರಿವರ್ ಇನ್ ಸೌತ್. ಈ ಸತ್ಪುರ ರೇಂಜ್ ಇದೆಯಲ್ಲ ಏನಪ್ಪ ಅಂದರೆ ನರ್ಮದಾ ರಿವರ್ ಇನ್ ನಾರ್ತ್ ಮತ್ತು ತಾಪಿ ರಿವರ್ ಇನ್ ಸೌತ್ಗೆ ಏನಪ್ಪ ಅಂದರೆ ಲೊಕೇಟೆಡ್ ಇದೆ. ನರ್ಮದಾ ಎಷ್ಟು ಕಿಲೋಮೀಟರ್ಪ್ಪ ಅಂತಂದರೆ 1312 ಕಿಲೋಮೀಟರ್ಸ್ನ ಅಷ್ಟು ಲಾಂಗ್ ಇದೆ. ಇನ್ನಷ್ಟು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಏನಪ್ಪ ಅಂದರೆ ಸರ್ದಾರ್ ಸರೋವರ್ ಡ್ಯಾಮ್ ಏನಪ್ಪ ಅಂದರೆ ಈ ರೀಜನಲ್ಲಿ ಲೊಕೇಟೆಡ್ ಇದೆ, ಗುಜರಾತ್ ರೀಜನಲ್ಲಿ. ಯಾವುದು? ಸರ್ದಾರ್ ಸರೋವರ್ ಡ್ಯಾಮ್, ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್. ಆಮೇಲೆ ಬಾಕ್ರಾನಂಗಲ್ ಏನಪ್ಪ ಅಂದರೆ ಇಟ್ ಈಸ್ ದ ಲಾರ್ಜೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ. ಬಾಕ್ರಾನಂಗಲ್ ಏನಪ್ಪ ಅಂದರೆ ಲಾರ್ಜೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ. ಇವೆಲ್ಲಪ್ಪ ಅಂದರೆ ಇದೆಲ್ಲ ನರ್ಮದಾ ರಿವರಲ್ಲಿ ನಾವು ಕಂಡುಬರ್ತೀವಿ. ಇದು ಯಾವುದು? ಸರ್ದಾರ್ ಸರೋವರ್ ಡ್ಯಾಮು. ಬಾಕ್ರಾನಂಗಲ್ ಏನಪ್ಪ ಅಂತಂದರೆ ಸತ್ಲಜ್ ರಿವರ್ ಮೇಲೆ ನೋಡ್ತೀವಿ ನಾವು. ನೆಕ್ಸ್ಟು ಮೇಘಾಲಯ ಪ್ಲೇಟ್ಯೂ ಏನಪ್ಪ ಅಂದರೆ ಈಸ್ಟ್ವರ್ಡ್ ಎಕ್ಸ್ಟೆನ್ಷನ್ ಆಫ್ ಸೆಂಟ್ರಲ್ ಹೈಲ್ಯಾಂಡ್. ಇವಾಗ ನಾವು ಏನಪ್ಪ ಅಂತಂದರೆ ಪೆನಿನ್ಸುಲರ್ ಪ್ಲೇಟ್ಯೂ ನೋಡುವಾಗ ಇದು ಈಸ್ಟ್ವರ್ಡ್ ಎಕ್ಸ್ಟೆನ್ಷನ್ ಆಫ್ ಸೆಂಟ್ರಲ್ ಹೈಲ್ಯಾಂಡ್ಗೆ ಏನಪ್ಪ ಅಂತಂದರೆ ಮೇಘಾಲಯ ಪ್ಲೇಟ್ಯೂ ಅಂತ ಕರಿತೀವಿ. ಈ ಮೇಘಾಲಯ ಪ್ಲೇಟ್ಯೂ ಏನಪ್ಪ ಅಂತಂದರೆ ಇದರಲ್ಲಿ 3 ಹಿಲ್ಸ್ ಇಂಪಾರ್ಟೆಂಟು: ಗಾರೋ, ಖಾಸಿ, ಜಯಂತ್ಯ. ಇದನ್ನು ನಾವು ನಿನ್ನೆ ಪಾರ್ಟ್ 1 ಕೂಡ ನೋಡಿದ್ವಿ. ಈ ಖಾಸಿಯಲ್ಲಿ ಏನಪ್ಪ ಅಂತಂತಂದರೆ ಸಿಲ್ಲಾಂಗ್ ಪೀಕು, ಹೈಯೆಸ್ಟ್ ಪೀಕ್ ಆಫ್ ಆಲ್ ದೀಸ್ 3 ಹಿಲ್ಸು. ಆಮೇಲೆ ಇದರಲ್ಲಿ ಖಾಸಿ ಹಿಲ್ಸಲ್ಲಿ ಏನಪ್ಪ ಅಂತಂದರೆ ಮೌಸಿನ್ ರಾವ್ ಮತ್ತು ಚಿರಾಪುಂಜಿನ ನೋಡ್ತೀವಿ. ಏನಪ್ಪ ಅಂದರೆ ಇಲ್ಲಿ ಹೈಯೆಸ್ಟ್ ರೇನ್ಫಾಲ್ನ ಹೈಯೆಸ್ಟ್ ರೇನ್ಫಾಲ್ ಆಗುತ್ತೆ. ಎವರೇಜ್ ಆ್ಯನ್ಯುವಲ್ ರೇನ್ಫಾಲ್ ಎಷ್ಟಾಗುತ್ತಪ್ಪ ಅಂತಂದರೆ ಮೋರ್ ದೆನ್ 1000 ಸೆಂಟಿಮೀಟರ್ಸ್ ಏನಪ್ಪ ಅಂದರೆ ರೇನ್ಫಾಲ್ ಆಗುತ್ತೆ. ನೆಕ್ಸ್ಟು ಡೆಕ್ಕನ್ ಪ್ಲೇಟ್ಯೂ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಡೆಕ್ಕನ್ ಪ್ಲೇಟ್ಯೂ ಏನಪ್ಪ ಅಂತಂದರೆ ಇಟ್ ಕಂಟೇನ್ಸ್ ಇಂಪಾರ್ಟೆಂಟ್ ಹಿಲ್ಸ್. ಈ ಪ್ಲೇಟ್ಯೂವಲ್ಲಿ ಏನು ನೋಡ್ತೀವಿ ಅಂತಂದರೆ ಜಾಸ್ತಿ ಏನಪ್ಪ ಅಂದರೆ ಇದು ನಾವು ಸೆಂಟ್ರಲ್ ಹೈಲ್ಯಾಂಡು ಮತ್ತು ಡೆಕ್ಕನ್ ಪ್ಲೇಟ್ಯೂವನ್ನು ಡಿವೈಡ್ ಮಾಡ್ತೀವಲ್ಲ, ಇಲ್ಲಿ ಜಾಸ್ತಿ ನಾವು ಹಿಲ್ಸ್ನ ನೋಡ್ತೀವಿ. ಅದಕ್ಕೆ ಏನಪ್ಪ ಅಂದರೆ ಜಾಸ್ತಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಲ್ಸು ಮತ್ತು ಇಂಪಾರ್ಟೆಂಟ್ ಹಿಲ್ಸು ನಾವು ಇಲ್ಲಿ ನೋಡ್ತೀವಿ. ಏನಪ್ಪ ಅಂದರೆ ಹೈಯೆಸ್ಟ್ ಪೀಕ್ ಆಫ್ ನೀಲಗಿರಿ ಹಿಲ್ಸ್. ನಾವು ನೀಲಗಿರಿ ಹಿಲ್ಸ್ ಅಂತ ತೊಗೊಂಡ್ರೆ ಅದರ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂತಂದರೆ ದೊಡ್ಡ ಬೆಟ್ಟ ಪೀಕು 2637 ಮೀಟರ್ಸ್ ಏನಪ್ಪ ಅಂದರೆ ಹೈಟ್ ಇದೆ. ಅದೇ ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟ್ಸ್, ಟೋಟಲ್ ವೆಸ್ಟರ್ನ್ ಘಾಟ್ಸ್ದ ಹೈಯೆಸ್ಟ್ ಪೀಕ್ ತೊಗೊಂಡಪ್ಪ ಅಂತಂತಂದರೆ ಆನೆಮುಡಿ ಪೀಕು ಪ್ರೆಸೆಂಟ್ ಇನ್ ಆನೆಮಲೈ ಹಿಲ್ಸು. ಇವಾಗ ಈ ಇಂಪಾರ್ಟೆಂಟ್ ಹಿಲ್ಸ್ನ ಒಂದು ಸತಿ ಏನಪ್ಪ ಅಂತಂದರೆ ನೋಡೋಣ. ಈ ಇಂಪಾರ್ಟೆಂಟ್ ಹಿಲ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಹಿಲ್ಸ್ ಬರುತ್ತಪ್ಪ ಅಂತಂತಂದರೆ ಕೇರಳ ಸ್ಟೇಟ್ ಅಂತ ತೊಗೊಂಡ್ರೆ ಕಾರ್ಡಮಮ್ ಹಿಲ್ಸ್ ಬರುತ್ತೆ, ವಾಯನಾಡ್ ಹಿಲ್ಸ್ ಬರುತ್ತೆ, ಅನ್ನೈಮಲೈ ಹಿಲ್ಸ್ ಬರುತ್ತೆ. ಹಾಗೆ ಕರ್ನಾಟಕ ರೀಜನ್ ತೊಗೊಂಡ್ರೆ ನಂದಿ ಹಿಲ್ಸ್ ಬರುತ್ತೆ, ಆಮೇಲೆ ನೀಲಗಿರಿ ಹಿಲ್ಸ್ ಬರುತ್ತೆ. ನೆಕ್ಸ್ಟು ಬೇರೆ ಬೇರೆ ಹಿಲ್ಸ್ ಯಾವಪ್ಪ ಅಂತಂದರೆ ಪಲಾನಿ ಹಿಲ್ಸು, ಸಿರುಮಲೈ ಹಿಲ್ಸು, ಆಮೇಲೆ ಪಂಚಮಲೈ ಹಿಲ್ಸು, ಶೆವೆರಾ ಹಿಲ್ಸು, ಜಾವಡಿ ಹಿಲ್ಸು. ಇವೇನಪ್ಪ ಅಂದರೆ ಟೋಟಲ್ ತಮಿಳುನಾಡು ಸ್ಟೇಟ್ ಒಳಗೆ ನಾವು ಇವು ಹಿಲ್ಸ್ನ ನೋಡ್ತೀವಿ. ಆಮೇಲೆ ನಾಗರಿ ಹಿಲ್ಸು, ಪಾಲ್ಕೊಂಡ ಹಿಲ್ಸು, ವೇಣುಕೊಂಡ ಹಿಲ್ಸು,
ನಲ್ಲಮಲ ಹಿಲ್ಸು, ಒಡಿಶಾ ಹಿಲ್ಸು ಇವೇನಪ್ಪ ಅಂತಂದರೆ ಅಪ್ ಟು ನಲ್ಲಮಲ ಹಿಲ್ಸ್ ಏನಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ನೋಡ್ತೀವಿ. ಒಡಿಶಾ ಹಿಲ್ಸು ಒಡಿಶಾ ಒಳಗೆ ನೋಡ್ತೀವಿ. ಮಹಾರಾಷ್ಟ್ರ ಒಳಗೆ ಬಂದ್ವಿ ಅಂತಂತಂದರೆ ಅಜಂತ ರೇಂಜು, ಬಾಲ್ಘಾಟ್ ರೇಂಜು ಮತ್ತು ಹರಿಶ್ಚಂದ್ರ ರೇಂಜನ್ನು ನೋಡ್ತೀವಿ. ಇವಾಗ ಇವೆಲ್ಲ ನಾವು ಇದರಲ್ಲಿ ಏನಪ್ಪ ಅಂದರೆ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಏನಪ್ಪ ಅಂತಂದರೆ ಹೈಯೆಸ್ಟ್ ಪೀಕ್ಸ್ ಇನ್ ದಿ ವೆಸ್ಟರ್ನ್ ಘಾಟ್ಸು, ಹೈಯೆಸ್ಟ್ ಪೀಕ್ಸ್ ಇನ್ ದಿ ಇದು ನೀಲಗಿರಿ ಹಿಲ್ಸು, ಇವು ಹಿಂಗೆ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ. ಅದು ಬಿಟ್ಟು ಮತ್ತೆ ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅಂತಂದರೆ ಕ್ರೋನೋಲಾಜಿಕಲ್ ಅರೇಂಜ್ ಮಾಡೋಕ್ಕೆ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಟ್ರಿಕ್ಕನ್ನು ಹೇಳ್ತೀನಿ. ಏನಂತಂದರೆ ಎಲ್ಲ ಹಿಲ್ಸ್ನು ನಾವು ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಬಟ್ ಸೌತ್ ಟು ನಾರ್ತ್ ಹೋಗುವಾಗ ಯಾವ್ಯಾವ ಮೇಜರ್ ಹಿಲ್ಸ್ ಬರ್ತವೆ ಅಂತ ನೋಡೋಣ. ಸೌತ್ ಟು ನಾರ್ತ್ ಹೋಗುವಾಗ ಯಾವ್ಯಾವ ಮೇಜರ್ ಹಿಲ್ಸ್ ಬರ್ತಾವೆ ಅನ್ನೋಕ್ಕೆ ಏನು ಟ್ರಿಕ್ಪ ಅಂತಂದರೆ ಕ್ಯಾನ್ ಶಿ ಗೋ ಟು ಜಪಾನ್ ಟು ಮೀಟ್ ಗಾಡ್ ಅಂತ. ಏನಪ್ಪ ಅಂತಂದರೆ ಕ್ಯಾನ್ ಒಳಗೆ ಯಾವ ಬರ್ತಪ್ಪ ಅಂತಂದರೆ ಕಾರ್ಡಮಮ್ ಹಿಲ್ಸು, ಆಮೇಲೆ ಅಣ್ಣಾಮಲೈ ಹಿಲ್ಸು. ಇದೇನಪ್ಪ ಅಂದರೆ ಎಲ್ಲ ಸೌತ್ ಟು ನಾರ್ತಿಂದ ಅರೇಂಜ್ಮೆಂಟ್ ಇದೆ. ಕಾರ್ಡಮಮ್ ಹಿಲ್ಸು ಮತ್ತು ಅಣ್ಣಾಮಲೈ ಹಿಲ್ಸು. ನೆಕ್ಸ್ಟ್ ಯಾವುದಪ್ಪ ಅಂತಂತಂದರೆ ಶೆವೆರಾಯ್ ಹಿಲ್ಸು, ಶ್ರೀದಲ್ಲಿ ಶೆವೆರಾಯ್ ಹಿಲ್ಸು. ಆಮೇಲೆ ಜಾವಡಿ ಹಿಲ್ಸು. ಇವು ಏನಪ್ಪ ಅಂತಂದರೆ ಗೋ ಅಲ್ಲಿ ಏನೂ ಬರಲ್ಲ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಜಾವಡಿ ಹಿಲ್ಸು. ಆಮೇಲೆ ಪಿ ಎಲ್ಲಿ ಪಾಲ್ಕೊಂಡ ಹಿಲ್ಸು. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಈ ಎನ್ನಲ್ಲಿ ಏನಪ್ಪ ಅಂತಂದರೆ ನಲ್ಲಮಲ ಹಿಲ್ಸು. ನೆಕ್ಸ್ಟ್ ಟು ಮೀಟ್ ಗಾಡ್. ಇದೇನಪ್ಪ ಅಂದರೆ ಎಕ್ಸ್ಟ್ರಾ ಇದೆ. ಇದೇನಪ್ಪ ಅಂದರೆ ನೀವು ಹಿಂಗೆ ನೆನಪಿಟ್ಕೊಳ್ಬೋದು. ಏನಪ್ಪ ಅಂದರೆ ಕಾರ್ಡಮಮ್ ಹಿಲ್ಸು, ಅಣ್ಣಾಮಲೈ ಹಿಲ್ಸು, ಆಮೇಲೆ ಶೆವೆರಾಯ್ ಹಿಲ್ಸು, ಜಾವಡಿ ಹಿಲ್ಸು, ಪಾಲ್ಕೊಂಡ, ನಲ್ಲಮಲ ಹಿಲ್ಸು. ಇವನ್ನ ನೀವು ಈ ಟ್ರಿಕ್ಕಿಂದ ನೆನಪಿಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದು ಇಲ್ಲಿ ನಾವೇನಪ್ಪ ಅಂತಂತಂದರೆ ನದರ್ನ್ ಪ್ಲೇನ್ಸ್ ಮತ್ತು ಪೆನಿನ್ಸುಲಾರ್ ಪ್ಲೇಟ್ಯೂನ ನೋಡಿದ್ವಿ. ಈಗ ನೆಕ್ಸ್ಟ್ ಪಾರ್ಟಲ್ಲಿ ಏನು ನೋಡೋಣಪ್ಪ ಅಂತಂದರೆ ಇಂಡಿಯನ್ ಕೋಸ್ಟಲ್ ಲ್ಯಾಂಡ್ ಮತ್ತು ಏನಪ್ಪ ಅಂದರೆ ಇಂಡಿಯನ್ ಡೆಸರ್ಟ್ನ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.